ನಾನ್ ಬರಲ್ಲ ಒಂದ್ ನಿಮಿಷ ಇಳ್ದು ಬಿಟ್ಟು ತೋಪಾಳಕ್ ಬರ್ತೀರಿ ಈಗ ಆ ಮಂಜನಲ್ಲ ಅವರಪ್ಪ ಇಡ್ರಿ ಬೇಡ ಇಬ್ಬರನ್ನೂ ಹೊಡಿತೀನಿ ನಾನು ಅದ್ ಹೆಂಗ್ ಡ್ರೈವಿಂಗ್ ಮಾಡ್ತೀನಿ ಮಾಡಿ ಯಾರು ಬೇಡ ಸಪೋರ್ಟ್ಗೆ ನಾನು ಇಬ್ಬರನ್ನೂ ಹೊಡೆದಾಕ್ತೀನಿ ದೇವರಿಗೆ ಬೇಜಾರು ಮಾಡ್ಕೊಬೇಡಣ ನಾನು ಇಬ್ಬರನ್ನೂ ಹೊಡೆದಾಕ್ತೀನಿ ಅಷ್ಟೇ ತಾಕತ್ ಐತೆ ನನಗೆ ಅಂದ್ರೆ ನನ್ ದಮ್ಮು ತಡ್ಕೊಂಡು ಹೇಳ್ತಾ ಇದೀನಿ ಈ ಕೈ ಕರ್ನಾಟಕದ ಆಸ್ತಿ ಈ 5 ಬೆರಳಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ ಮುಷ್ಟಿ ಮಾಡಿ ಹೊಡೆದ್ರೆ ಆ ವ್ಯಕ್ತಿ ಮತ್ತೆ ಎದ್ದು ಬಂದಿದ್ದು ಚರಿತ್ರೆಲೇ ಇಲ್ಲ ನಾನು ಅದೆಲ್ಲ ಒಪ್ಕೊಂಡಲ್ಲ ಅದು ನೀವು ರೈತರಿಗೆ ಜನಗಳಿಗೆ ತೊಂದರೆ ಮಾಡ್ತಾ ಇದೀರಿ ಅದು ನಾನಲ್ಲ ವಿಜಯ್ ಅವ್ರಿಗೆ ಇನ್ನ ಹೆಲ್ಪ್ ಮಾಡ್ಬೇಕಾಗ ಹೊರ್ತು ನನ್ನ ಅಭಿಮಾನಿಗಳಿಗೆ ಮೋಸ ಮಾಡಲ್ಲ ನಾನು ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ ಸಾರು ಇಲ್ಲ ಇಲ್ಲಿ ಸರ್ ಇಲ್ಲಿ ಸಾರು ಬದನೆ ನೀವು ಕೈ ಕಾಲು ಈಗ ಹೊಡೆದ್ರೆ ದೇವಣ್ಣ ನನ್ನ ಕೋಪ ಬರ್ಸ್ಬೇಡಿ ಸರ್ ನಮ್ಮ ಅಮ್ಮನ ನನ್ಗೆ ಇವಾಗಲೇ ಆರೋಗ್ಯ ಸರಿ ಇಲ್ಲ ಆಪರೇಷನ್ ಆಗತ್ತೆ ನನ್ಗೆ ಸತ್ರ ಪರ ಇಲ್ಲಿ ನೋಡಿಲಿ ಆಪರೇಷನ್ ಆಗತ್ತೆ ನನ್ ಬಿ ಪಿ ಅಂದ್ರೆ ನನ್ ಮನುಷ್ಯ ಆಗಲ್ಲ ಯಾರ್ತಾಯ್ತಾ ಸರಿ ಕುತ್ಕೊಳ್ಳೋಣ ಬರಲ್ವಾ ನೀನು ನಾನ್ ಬರಲ್ಲ ಏನ್ ತಿಳ್ಕೊಂಡಿದ್ರಿ ನನ್ನ ನೀವು ಅಷ್ಟೊಂದ್ ಜನ 60 ಜನ ಫಾಲೋವರ್ಸ್ ಆಗಿದ್ದೀನಿ 60,000 ಜನ ನನ್ನ ಫಾಲೋವರ್ಸ್ ಇದ್ದಾರೆ ಅವ್ರಿಗೆ ಮೋಸ ಮಾಡಕ್ಕಾಗತ್ತಾ ಅವ್ರಿಗೆ ವಂಚನೆ ಮಾಡಕ್ಕಾಗತ್ತಾ ಹೇಳ್ರಿ ನಿಮ್ಗೆ ಹಂಗೆ ಆಗಿದ್ರಿ ನಿಮ್ ಮಾಡ್ತಿದ್ರನ್ರಿ ನಮ್ಗೆ ಹಂಗೆ ಆಗಿದೆ ಇವಾಗ ನೀವೇನ ಮುಂಚೆನೆ ಕೆಲಸ ಮಾಡಿದ್ರಿ ನಾವು ಮುಂಚೆನೆ ಕೆಲಸ ಮಾಡಲ್ಲ ರೀ ಬಿರಿಯಾನಿ ಕೊಡ್ತೀನಿ ಬಾರಣ ಬೇಡ ನೀನು ಮಕ್ಕ ಮುಚ್ಚ ಯಾವ ಬಿರಿಯಾನಿ ರೀ ನಂಗೆ ಬಿರಿಯಾನಿನೂ ಬೇಡ ಯಾವ್ದು ಬೇಡ ಔಷಧಿ ಕುಡ್ದಷ್ಟು ಆಗ್ಬಿಡೋದು ನೀವು ಹೇಳ್ತಾ ಇರೋದಕ್ಕೆ ಔಷಧಿ ಕುಡಿದು ಬಿಡ್ಬೇಕು ಆ ತರ ಲೆಕ್ಕದಾಗ ಹೇಳ್ತಾ ಇದ್ರಿ ನೀವು ಅಯ್ಯೋ ಪಾಪಿಗಳ ಸಬ್ಸ್ಕ್ರೈಬ್ ಈ ನಂಗೆ ಬಿ ರೇಜ್ ಮಾಡ್ಬೇಕಂತ ಬಂದಿದ್ದೀರಾ ನನ್ನ ಹತ್ರ ಇಂಟರ್ವ್ಯೂ ಮಾಡಕ್ ಬಂದಿದ್ದೀರಿ ನೀವು ಆಗಲ್ವಾ ಆಗೋದಿಲ್ಲ ಬಿಲ್ಕುಲ್ ಆಗಲ್ಲ ರೀ ಅವ್ರು ನಮ್ಮ ಅಭಿಮಾನಿಗಳೇ ಯಾರು ಸರಿ ಕುತ್ಕೊಳ್ಳಿ ಹೋಗ್ಲಿ बाये तोड़ा आतड़ वाला कागे तोड़ा सिटी गोल चल चिए कबल चनम चमन कचा बदम कचा बदम मद बद कचा बदम 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 कचा बदम काचा बदम नचिया ನಮ್ಮತ್ತೆ ನಮ್ಮ ಮಾವ ಎಲ್ಲಾರು ಕೈ ಹಾಸಿಗೆ ಹಿಡ್ದವ್ರೆ ನಿಮ್ಗೆ ಇದ್ರ ಬೇರೆ ಸಿಕ್ಕಾಕ್ಸ್ಬಿಟ್ಟು ತಿಕ್ಕ ಹೊಡ್ಸ್ಕೊಳ್ರಿ ಅಂತೀರಿ ನೀವು ಅಲ್ಲ ಗುರುವೆ ನಿನ್ಗೆಲ್ಲ ನಾನು ಹೆಲ್ಪ್ ಮಾಡ್ತೀನಪ್ಪ ನೀವು 10 ಲಕ್ಷ ಅಲ್ಲ 50 ಲಕ್ಷ ಕೊಟ್ರೆ ನಮ್ಮ ಹೆಂಗಸರಿಗೆ ನಾವು ಅವ್ರಿಗೆ ಅವ್ರ ಕಷ್ಟ ಪರಿಹಾರ ಮಾಡಕ್ ಆಗತ್ತೇನ್ರಿ ನಾನು ಮಾಡಿಸಿದ್ನಲ್ಲ ಅಷ್ಟು ನಾನು ಇದ್ರೆ ನಮ್ಮತ್ತೆ ನಮ್ಮ ಅವನಿಗೆ ನಮ್ಮ ಹೆಂಗಸರಿಗೆಲ್ಲ ನಾನು ಇಲ್ಲ ಅಂದ್ರೆ ನೀವೇನ್ರಿ ಮಾಡೋದು ಒಂದ್ ವೇಳೆ ನೀವು ಜೈಲಲ್ಲಿ ಇರ್ತಾರ ಅವ್ರ ಮನೇಲಿ ಇರ್ತಾರ ಅಷ್ಟೇ ಅಷ್ಟೇ ನನ್ನ ಬಾಯಿಗೆ ಒಳ್ಳೆ ಮತ್ತೆ ಇದೇ ಏನ್ರಿ ನಾನ್ ಜೈಲಾಗ ನಾನ್ಯಾಕ್ರಿ ಇರ್ಬೇಕು ಅವ್ರ ಮನೇಲಿ ಆರಾಮಾಗಿರ್ತಾರಣ್ಣ ಅವ್ರ ಮನೇಲಿ ಆರಾಮಾಗಿದ್ಬಿಟ್ರೆ ನಾನು ಜೈಲ್ ಕುಳ್ ತಿನ್ಕೊಂಡಿರ್ಲಾ ಯಾರೋ ಗೀಚಿ ಹೋದ ಬಿರಿಯಾನಿ ತರ್ಸಿನ್ ಬಿಡಿ ಡೈಲಿ ಬೇಕ್ರಿ ಬಿರಿಯಾನಿ ಏನು ಬಿರಿಯಾನಿ ಕೊಡಿಸಿದ್ನಲ್ಲ ಅಣ್ಣ ಏನು ನೀವು ಆಟ ಆಡ್ತಿದ್ದೀರಿ ನೀವು ನನ್ನ ಹತ್ರ ಯಾರಾದ್ರ ಆಟ ಆಡ್ರಿ ನನ್ನ ಹತ್ರ ಆಟ ಆಡ್ಬಿಡ್ರಿ ಅರ್ಥ ಆಯ್ತಾ ನನ್ನ ಹೆಸರು ಮಂಜುನಾಥ ಅಂತ ಗೊತ್ತೇನ್ರಿ ಗೊತ್ತಣ್ಣ ಸಿಂಹರಾಶ ದೇವರನ್ನ ಬಗ್ದಾಕ್ಬಿಡ್ತೀನಿ ನಾನು ಇವಾಗ ಕೋಪ ಬಂದ್ರೆ ಅಣ್ಣ ನಮ್ಮನ್ನ ಹೊಡಿಬೇಡಿ ಅಣ್ಣ ಬಿಟ್ಬಿಡಿ ಅಣ್ಣ ಅಲ್ಲ ಅಣ್ಣ ಅಣ್ಣ ಇಲ್ಲ ಅಪ್ಪ ಇಲ್ಲ ಅಣ್ಣ ಅಲ್ಲ ಅನ್ನೋದು ಇಸ್ಲಾಂ ಪ್ರದಾಗ ಅಲ್ಲ ಇರೋದು ಮುಸ್ಲಿಮ್ಸರ್ ಕೇಳ್ರಿ ಅಲ್ಲ ಅಂತ ನನ್ಗಲ್ಲ ಅಲ್ಲ ಅನ್ನೋದು ಅಲ್ಲ ಅಣ್ಣ ಅಲ್ಲ ಅಂದ್ರೆ ಅಲ್ಲ ಬಿ ಪಿ ಎಕ್ಸ್ಪರ್ಟ್ ಸಾಕು ನನ್ಗೆ ಸರಿ ಆಯ್ತು ಬನ್ನಿ ನೀನು ಒಪ್ಕೊಳ್ಳಲ್ಲ ತಾನೆ ಒಪ್ಕೊಳ್ಳಲ್ಲ ಸರ್ ಅಯ್ಯಯ್ಯೋ
ನೀರು ಕುಡೀರಿ ಚೂರು. ಏಯ್ ಅದ್ರಲ್ಲಿ ಏನ್ ಮಿಕ್ಸ್ ಮಾಡಿದಿರ ಯಾನ್ ನನ್ ಗೊತ್ತು. ನೀರು ಕುಡಿದ್ಬಿಟ್ಟು ಕುಡಿಯೋಣ, ಏನಿಲ್ಲ. ಕಾರಲ್ಲಿ ಕುಂತಿದ್ಮೇಲೆ ಆಮೇಲೆ ಎಲ್ಲ ನಮ್ ಪ್ರಜ್ಞೆ ಬಂದ್ಬಿಟ್ಟ ಮೇಲೆ ಎಲ್ಲ ತಕೊಂಡೋಗ್ಬಿಡ್ರಿ. ಏನಂದೆ ಇನ್ನೊಂದ್ಸಲ ಹೇಳು. ಕಾರಲ್ಲಿ ಕುಂತಿದ್ಮೇಲೆ ಆಮೇಲೆ ಎಲ್ಲ ನಮ್ ಪ್ರಜ್ಞೆ ಬಂದ್ಬಿಟ್ಟ ಮೇಲೆ ಎಲ್ಲ ತಕೊಂಡೋಗ್ಬಿಡ್ರಿ. ನೀರೇನು ಮಿಕ್ಸ್ ಮಾಡಿದಾರೆ ಅಂತ ಯಾರು ಗೊತ್ತು? ಗುರುವೆ ಇವಾಗ ಅಲ್ಲಿಗೆ ತಾನೇ ಹೋಯ್ತಾ ಇದೀನಿ ನಾನು ನಿಮ್ ಕೆಲ್ಸದ ಹತ್ರ. ಯಾರು ಗೊತ್ತು? ಇವಾಗ ಕಾರಲ್ಲಿ ಇದ್ದೀನಲ್ಲ, ಇವ್ ಡೋರ್ ತೆಗಿಯಕ್ ಆಗ್ತಾ ಇಲ್ಲ. ಇನ್ನೇನ್ ನೀವು ತೆಗಿಯ ಡೋರ್ನ? ಏನಣ್ಣ ಅಷ್ಟು ದೂರದಿಂದ ನೀನು ಒಪ್ಕೊಂತೀಯ ಅಂತ ಬಂದ್ರೆ ರೇ ಸ್ವಾಭಿಮಾನಿ ರೀ ನಾನು. ಆತರ ಎಲ್ಲಾರ್ಗು ಇದ್ ಮಾಡಕ್ ಹೋಗಲ್ಲ, ಒಬ್ರು ತೊಂದ್ರೆ ಕೊಡಕ್ ಹೋಗಲ್ಲ ನಾವು. ತೊಂದ್ರೆ ಕೊಡ್ಬೇಡ ನೀನು. ತೊಂದ್ರೆ ತಾನೇ ಇದು. ತೊಂದ್ರೆ ಹಾಕ್ಬಿಟ್ಟಿದ್ಯಾ ಆಲ್ರೆಡಿ. ಏನೋ ₹1,00,000 ಚೆಕ್ ಕೊಟ್ಬಿಡ್ತಾರಂತೆ. ₹1,00,000 ರೇ ನಂಗೆ ₹1,00,000 ಬೇಡ ರೇ. ಕ್ಯಾಶ್ ಕೊಡ್ತೀನಿ ಬಿಡ. ಕ್ಯಾಶ್ ಅಷ್ಟೇ, ಏನು ಅಷ್ಟೇ ರೇ, ನಂಗೆ ಬೇಕಾಗಿಲ್ಲ ರೀ. ಚಿನ್ನ ಇಸ್ಕೊಡ್ತೀನಿ ಬಾರಣ. ಎರಡು ಚೈನ್ ಇಸ್ಕೊಡ್ತೀನಿ ಬಾ ನಿನ್ಗೆ. ಏನಕ್ಕೆ ಬೇಕು? ಸತ್ತಾದ್ಮೇಲೆ ಚಿನ್ನ ಬರುತ್ತೇನ್ರಿ? ದುಡ್ಡು ಬೇಕ್ರೆ, ದುಡ್ಡು ಕಷ್ಟ ಬಿದ್ದು ದುಡ್ಡಿದ್ದೆ ಸಾಕ್ರಿ ನನ್ಗೆ. ಕಷ್ಟ ಎಷ್ಟು ಬೀಳ್ತೀವೋ ಅಷ್ಟೇ ಸಾಕು ನನಗೆ, ಜಾಸ್ತಿ ಬೇಕಾಗಿಲ್ಲ. ಇವತ್ತಿನ ದಿವಸದಲ್ಲೂ ನಿನ್ನಂತವ್ರು ಇದ್ರಲ್ಲಯ್ಯ, ಅದಕ್ಕೆ ಕಡೆಯ ನಮ್ಮ ದೇಶದಲ್ಲಿ ಬೆಳೆ ಚೆನ್ನಾಗಿ ಆಗ್ತಾ ಇರೋದು. ಅವ್ನು ಎಣ್ಣೆಲ್ಲ ಅದ್ ಏನ್ ಹಾಕ್ಬಿಟ್ಟಿದಾನೆ ಏನೋ ಗೊತ್ತಿಲ್ಲ, ಎಲ್ಲ ಉದ್ರೋಗ್ಬಿಟ್ಟೈತೆ ನಾನು. ಅದಕ್ಕೆ ನಾವೇನ್ ಮಾಡೋಣ? ನನ್ ಮನ್ ಕರ್ಕೊಂಡ್ ಬಂದ್ರಿ ನಾನೇ ಬಿಗಿತೀನಿ ಹೇಳ್ದು. ಅವ್ನು ಸಿಕ್ಕಿದ್ರೆ ಅವರೇ ಬಿಗಿತಾ ಇದ್ರಲ್ಲ, ಅವ್ನು ಸಿಗ್ತಾ ಇಲ್ವಲ್ಲ, ಏನ್ ಮಾಡೋದೀಗ? ಅದಕ್ಕೆ ನಾವೇನ್ ಮಾಡಕ್ಕಾಗಲ್ಲ. ಸರಿ ಹೋಗ್ಲಿ, ಬೇರೆ ಯಾರು ಇದಾರ ನಿಮ್ ಫ್ರೆಂಡ್ಗಳು? ಅವ್ರು ಯಾರು? ಯಾಕೆ ನಾನ್ ಚೆನ್ನಾಗಿರ್ಬೇಕಂತ ಇಷ್ಟ ಇಲ್ಲ ನಿಮ್ಗೆ? ನೀವ್ ಚೆನ್ನಾಗಿರಿ, ನಿಮ್ ಫ್ರೆಂಡ್ ಯಾರಾದ್ರು? ನಾವೆಲ್ಲ ಅದಕ್ಕೆಲ್ಲ ಒಪ್ಪಲ್ಲ, ನಾವು ಕಳ್ಸೋದು. ಒಂದ್ 2 ಲಕ್ಷ ಕೊಡ್ತೀನಿ ಬಿಡು ಅವ್ರಿಗೆ. 2 ಲಕ್ಷ ಸರ್, ನೀವು 10 ಲಕ್ಷ ಕೊಡ್ಸಿದ್ರೆ ನಾನು ಒಪ್ಪಲ್ಲ ಸರ್, ಯಾರು ಕಳ್ಸಲ್ಲ. ಇವಾಗ ಅಲ್ಲಿ ಕೆಲಸ ಮಾಡೋ ಹುಡುಗರು ಯಾರು ಬರ್ತಾರ? ಹೋಗ್ಲಿ. ಇಲ್ಲ ಕೇಳಿ, ಅಲ್ಲಿ ಇರ್ತಾರ ಕೇಳಿರಿ ಅಷ್ಟೇ. ನೀನ್ ಮಾತಾಡ್ಸ್ಬೇಕಪ್ಪ, ನೀನ್ ಒಪ್ಪಿಸ್ಬೇಕು. ಅದಕ್ಕೆ ನಾನು ತಲೆ ಹಿಡಿಯೋ ಕೆಲಸ ಮಾಡಲ್ಲ ಸರ್. ನಾನು ತಲೆ ಹಿಡಿಯ ಬೇಡಣ, ನೀನ್ ಮಾತಾಡ್ಸ, ನಾವ್ ಆಮೇಲೆ ತಲೆನ ಕಾಲು ಅದು ತಲೆ ಹಿಡಿಯೋ ಕೆಲಸ ಅದು. ಅದನ್ನ ನಾವೆಲ್ಲ ಒಪ್ಪಲ್ಲ ಸರ್. ಅದನ್ನ ಸರಿ ಕೈ ಹಿಡ್ಕೊಂಡು ಕರ್ಕೊಂಬ. ತಲೆ ಏನಕ್ಕೆ ಹಿಡ್ಕೊಂತೀಯಾ? ಅದೇ ನಾವೆಲ್ಲ ಸೀನ್ ಇಲ್ಲ ನನ್ನ ಹತ್ರ. ಮತ್ತೆ ಯಾವ ತರ ಸೀನು? ನಾವ್ ಏನಿದ್ರು ಡೈರೆಕ್ಟ್ ಆಗಿ ಫೇಸ್ ಮಾಡ್ತೀವಿ, ಡೈರೆಕ್ಟ್ ಆಗಿ ಓಪನ್ ಆಗಿ ಮಾತಾಡ್ತೀನಿ. ಮತ್ತೆ ಹೋಗ್ಬಿಡೋಣ ಇವಾಗ, ಡೈರೆಕ್ಟ್ ಆಗಿ ಮಾತಾಡ್ಬಿಡಿ. ನಾನು ಯಾಕೆ ಮಾತಾಡ್ಲಿ? ಏನ್ ಡೈರೆಕ್ಟ್ ಆಗಿ ಮಾತಾಡ್ಬೇಕು? ಇದೇ ತರ ನಾನು ಏನ್ ಹೇಳಿದ್ನೋ ಅದೇ ತರ ನಾನು ಮಾತಾಡೋದು. ಸುಪ್ರೀಂ ಕೋರ್ಟ್ ಹೋದ್ರು ಅದೇ ತರ ನಾನು ಮಾತಾಡೋದು. ಜಿಂಗ್ ಚಕ ಕುಚ್ ಟೂವಿ ಟೂವಿ. ಅವ್ನಿಗಿತ್ತು ಇವಾಗ ಫೋನ್ ಎತ್ತಿದ್ರೆ ಇತ್ತೆ ಅವನಿಗೆ. ಯಾರು ಕಾಲಿಂಗ್ ಇವಾಗ ಎತ್ತಿದ್ರೆ ಕಟ್ ಮಾಡ್ದ ದೇಶಕ್ಕೆ ಇಲ್ಲರಿ ಅವ್ನಿಗೆ ಇಕ್ತದ ಈಗ ಆಪು. ಅವ್ನಿಗೆ ಆಪು ನೀವು ಮಾಡಿ ಟೆನ್ಷನ್ ಸೆಂಟ್ರಲ್ ಕುಡಿಯೋ ನೀರು ಹಂಗೆ ಅಲರ್ಟ್ಸ್ಬಿಟ್ಟಿದ್ರೆ. ಯಾರು ಫೋನ್ ಮಾಡಿದ್ದು? ಯಾವನ? ನಿಮ್ಗಟ್ ಗುಡ್ಡ ನಮಗ ಅವನು, ಜಿಂಗ್ ಚಕ ಅಲ್ಲ ಏನ್ರಿ ಈಗ ಬಂದ್ರೆ ಎಲ್ಲಿ ನಿಮ್ ಲೊಕೇಶನ್ ಹುಡ್ಕೊಂಡ್ ಬಂದ್ರೆ ನಾನ್ ಕೆಡ ಹೋಗ್ತೀನಿ. ಈಗ ಇಡ್ರೆ ಫೋನು. ಯಾರು ನೀವು? ಸರ್ ಇದು ರಾಂಗ್ ನಂಬರ್. ಯಾರಿಗ ಫೋನ್ ಮಾಡಿದ್ರೆ ದಯವಿಟ್ಟು ಕಟ್ ಮಾಡಿ. ಮಂಜನಲ್ಲ ಅವರಪ್ಪ. ಇಡ್ರೆ ಬೇಡ. ಯಾಕಣ ಅಷ್ಟು BP ರೇಜ್ ಆಗ್ತೀಯಾ? ಪಾಪ ಯಾರೋ ಫಾಲೋವರ್ ನಿಮ್ಗೆ ಫೋನ್ ಮಾಡವನೆ. ರೇ ಒಬ್ಬ ಫಾಲೋವರಿಂದ 100 ಜನ ಫಾಲೋವರ್ ಕೆಡ್ಸ್ಕೊಂಡ್ಲಿ ನಾನು. ಅಲ್ಲ ಅವ್ರು ಯಾರ ಪಾಪ? ಅವ್ರು ನಮ್ ಪಾಪ ಅವ್ರ ಮೇಲೆ ಪಾಪ ಗೀಪ ಇಲ್ಲಿ ನನ್ನ ಹತ್ರ ಇಲ್ಲ. ಒಬ್ಬ ಫಾಲೋವರಿಂದ 1000 ಜನ ಫಾಲೋವರ್ ನಾನು ಕೆಡ್ಸ್ಕೊಳಕ್ ಹೋಗಲ್ಲ. ಅಲ್ಲ ಈಗ ಅವ್ರು ಏನ್ ಮಾಡಿದ್ರು ಪಾಪ ನಿಮ್ಗೆ ಫೋನಲ್ಲಿ? ಆ BP ನನ್ಗೆ ಎಕ್ಕೈತಿ ನಿನ್ನ ಮಾತಾಡಿದ್ರೆ ಕೆಲ್ಸಕ್ಕೆ ನೀವು. ಅಲ್ಲ ಇವಾಗ ನೀನ್ ಬರೋಣ ಅಂದ್ರೆ ವಾಪಸ್ ಕರ್ಕೊಂಡು ಹೋಗ್ತಾ ಇದೀನಿ ತಾನೇ ಅಣ್ಣ. ಇನ್ನೇನಕ್ಕೆ ಕಣ BP ಒಂದ್ ನಿಮಿಷ ಇಳ್ದು ಬಿಟ್ಟು ತೋಪಾಳಕ್ ಬರ್ತೀರಿ ಈಗ. ಅಯ್ಯೋ ಏನೇ ಇದು? ನೀವ್ ಕಾರೊಳಗೆ ಹೋಗಲ್ಲ, ನಾನೇ ಹಾಸ್ಪಿಟಲ್ ಸೇರ್ಸ್ಬೇಕತ್ತದ. ಆಮೇಲೆ ಬರ್ತೀನಿ ತೋಪಾಳಕ್ಕೆ, ಎಲ್ ಬಿಗಿದ್ ಕಳಿಸ್ತೀನಿ ದೇವ್ರ ಸತ್ವಾಗ. ಆಮೇಲೆ ಯಾರು ಕರ್ಕೊಂಬಂದ್ರು ಬಿಡಲ್ಲ ನಾನು. ಯಾವ ಇವೆಲ್ಲ ಅಲ್ಲಿ ರಿಯಲ್ ಫೈಟ್ ಮಾಡ್ತಾರೆ, ಡೂಪ್ಲಿಕೇಟ್ ಫೈಟ್ ಮಾಡ್ತಾರೆ ಫಿಲಂ ಶೂಟಿಂಗ್ ಅಲ್ಲಿ. ನಾನು ಡೈರೆಕ್ಟ್ ಆಗಿ ಫೈಟ್ ಮಾಡ್ತೀನಿ ನಿಮ್ಮನ್ನ. ತಿರ್ಸ್ತೀರಾ ಸರಿಗೆ? ಡೈರೆಕ್ಟರ್ಗೆ ಹೊಡೆದು ಬಿಡ್ತೀರಾ? ಅಲ್ಲ ರೀ, ಡೈರೆಕ್ಟ್ರು ಡೂಪ್ಲಿಕೇಟ್ ಅಲ್ಲಿ ಸಿನಿಮಾ ಆಕ್ಟ್ರೆಸ್ ಅಲ್ಲಿ ಡೂಪ್ಲಿಕೇಟ್ ತರ ಫೈಟ್ ಮಾಡ್ತಾರೆ. ನಾನು ರಿಯಲ್ ಫೈಟ್ ಮಾಡ್ತೀನಿ ನಿಮ್ಮ ಹತ್ರ. ಮಾಡಿ ತೋರ್ಸ್ಲಾ?
ಒಂದ್ ತಿಂಗಳು ಹಿಡಿಬೇಕಾದ್ರೆ ನೀವು ಮನುಷ್ಯದ ಮೇಲೆ. ಧೂಳು ಮಗ ಧೂಳು, ತಿಮ್ಮಕ್ಕ ತಿಮ್ಮಕ್ಕ ಧೂಳು, ನೀರಂಜನಕ್ಕೆ ಹೆಸರು ಬಂದ್ ಮಾಡಿ ಕಲಸಪ್ಪ ಅಲ್ಲ. ಅಲ್ಲ ಆವಾಗ್ಲೇ ತುಂಬಾ ವೀಕ್ ಆಗ್ಬಿಟ್ಟಿದ್ದೀನಿ, ನನ್ಗೆ ಆಪರೇಷನ್ ಆಗಿದೆ ಅಂದ್ರೆ. ನಾ ಸತ್ರು ಪರವಾಗಿಲ್ಲ, ಆಮೇಲೆ ಆಯ್ತು ಅಂದ್ರೆ ಕೆಲಸ. ನನ್ಗೇನಾದ್ರೂ ಪರವಾಗಿಲ್ಲ, ಆಮೇಲೆ ನಾನು ಮಾಡ್ತೀನಿ. ಆಮೇಲೆ ಅದ್ ಬೇಕಾದ್ರೆ ಹೇಳ್ರಿ, ತಿರ್ಸಿರಿ, ಇಲ್ಲ ತೋಪಲ್ ತಿರ್ಸಿರಿ, ಇಬ್ರು ತೋಪಲ್ಕ ನಾ ಮೂವರೇ ಫೈಟ್ ಮಾಡೋಣ. ನೀವು ನಾನು ಹೊಡಿಬೇಕು, ಇಲ್ಲ ನಾನು ನಿನ್ ಮಾಡಿ ಹೊಡಿಬೇಕು. ಬೇಡಪ್ಪ, ನಮ್ ಕೈಲಿ ಆಗಲ್ಲ. ಆಗಲ್ಲ ತಾನೆ. ಇದು ಹೆಂಗ್ರೆ ಬಂದ್ರಿ ನಾನು ಕೇಳಕ್ಕೆ ಒಪ್ಪಿಸಕ್ಕೆ? ಏನೋ ಒಪ್ಪಂತೀರ ದುಡ್ಡಿನ ಆಸೆಗೆ ಅನ್ಕೊಂಡೆ. ದುಡ್ಡು ಕಷ್ಟ ಬಿದ್ದಿದ್ದೆ ಸಾಕು ನನಗೆ. ಇದು ಅಮಾಯಕರ ತಲೆ ಹೊಳೆ ಅಂತ ಕೆಲಸ ನನ್ ಬೇಡ, ದುಡ್ಡು ಬೇಡ ಸರ್. ಅದು ನೀವೇನೋ ಹೇಳಿದ್ರಲ್ಲ ಕಾರು ಅಂತ, ಸತ್ ಮೇಲೆ ಕಾರೇ ಬರ್ತೇನ್ರಿ, ಕಾರ್ ತಗೊಟ್ಬಿಡ್ತೀನಿ ಅಂತಾರಲ್ಲ, ಲಕ್ಷ ಕೊಡ್ತೀನಿ ಅಂತಾರಲ್ಲ, ಅವೆಲ್ಲ ನಿಂದೆ ಬರುತ್ತಾ? ನೀವೇನೋ ಶೋಕೆ ಮಾಡ್ತೀರಿ ಹಾಕೊಂಡು, ನಮ್ಗೆ ಶೋಕೆ ಮಾಡೋ ಬುದ್ಧಿ ಇಲ್ಲ. ನೀನ್ ಏನ್ ಬೇಕಾದ್ರೂ ಮಾಡ್ಕೊಳ್ಳೋಣ. ಬೇಡ ರೀ, ಅವ್ ಏನ್ರಿ ಮಾಡ್ಕೊಬೇಕು? ಇನ್ನು ಇರೋದು 20 ವರ್ಷ. 20 ವರ್ಷ ನಿಮ್ದೇ ಕುತ್ಕೊಂಡು ತಿನ್ಬೋದಾಗಿತ್ತ. ಬೇಡಮ್ಮ ಬೇಡ. ಉಪ್ಪು ಖಾರ ಗೊಜ್ಜು ತಿಂದ್ರು ನೆಮ್ಮದಿಯಾಗಿರ್ತೀನಿ ನಾನು. ಎಷ್ಟ್ ದಿವಸ ಉಪ್ಪು ಖಾರ ಗೊಜ್ಜು ತಿಂತೇವೆ? ಸಾಕು. ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ. ಮಟನ್ ಚಿಕನ್ ತಿಂದ್ರೆ ಈಟು ವಾಯು ಹಾರ್ಟ್ ಅಟ್ಯಾಕ್ ಬರ್ತಿದ್ರೆ ನಾನು ಜಾಸ್ತಿ ತಿನ್ನಕ್ ಹೋಗಲ್ಲ ಅವಂಗೆಲ್ಲ. ಹೌದಾ? ಹೌದೇನೆ. ಇನ್ನು ಎಷ್ಟು ದೂರ ಕರ್ಕೊಂಬಂದ್ರಿ, ನಿಮ್ಗೆ ಗೊತ್ತಲ್ಲ ಇನ್ನೆಷ್ಟು ದೂರ ಅಂದ್ರೆ. ನೀವು ಕೆಲಸ ಮಾಡ್ತಿದ್ದೆ ಇಲ್ಲಿ ಅಂತ. ಆ ದೇಶದಲ್ಲೇನಾಗ್ಲಿ ಕೆಲಸ ಕರ್ಕೊಂಡು ಪ್ಲೇಸ್ ಬಿಡ್ರಿ. ಇಲ್ಲ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡ್ರಿ, ನಾನು ಡೀಲ್ ಮಾಡ್ತೀನಿ. ಅನ್ಸುತ್ತಲ್ಲ. ಇಲ್ಲ ಇನ್ನು ಮುಂದೆನಾ? ಫುಲ್ ಮುಂದೆ ಬಂದ್ಬಿಟ್ಟಿದ್ದೀವಲ್ಲ. ಎಲ್ಲಿ ನೀವು ಕೆಲಸ ಮಾಡ್ತಾ ಇದ್ದಿದ್ದು? ಅವ್ರಿಗೆ ಮರ್ತೈತೆ. ಕೆಲಸ ಮಾಡ್ತಾ ಇದ್ದಿದ್ದು ಎಲ್ಲಿ ಗುರುವೆ ನೀವು? ಎಲ್ಲಿ ಹೋಗಿ ಗುರುವೆ, ನೀವು ಮಾಡೋ ಕೆಲಸ ಹಿಂಗೈತೆ. ದೇವ್ರನ್ನ ನಗಿಬೇಡ್ರಿ ನೀವು, ನಂಗೆ ನಗಿದ್ರೆ ಕೋಪ ಬಂದ್ಬಿಡ್ತದೆ. ಆಯ್ತಿರಿ ನಾವ್ ಇಷ್ಟೊತ್ತು ಮಾಡಿದ್ದು ತಮಾಷೆ. ತಮಾಷೆ ಮಾಡಿದ್ದು, ಯಾವ ಆಯಿಲು ಇಲ್ಲ, ಯಾವ ಇದು ಇಲ್ಲ, ಸರಿನಾ? ತಮಾಷೆ ಮಾಡಿದ್ದು. ತಮಾಷೆನಾ? ತಮಾಷೆ ಇಷ್ಟು ಸೀರಿಯಸ್ ಆಗಿ ಮಾಡ್ತಾರೆ ಯಾರು? ನಿಮ್ಮ ಒಂದು ಶಕ್ತಿ, ಪವರ್ ಹೆಂಗಿದೆ ಜನಕ್ಕೆ ಗೊತ್ತಾಗ್ಬೇಕು. ನೀವೊಂದು ಸುಮ್ಗೆ ಕೂಲಿ ಕೆಲಸ ಮಾಡೋರು ಹಂಗೆ ಹಿಂಗೆ ಅಂತಾರೆ, ಕಸದಲ್ಲಿ ಇದಾರೆ ಅಂತಾರೆ. ಆದ್ರೂ ಈ ತರ ದುಡ್ಡು ಕೊಡ್ತೀವಿ ಅಂದ್ರೆ ನೀವು ಬೇಡ ಅಂತ ಇದ್ದೀರಲ್ಲ, ನಿಮ್ಮ ಆ ಒಂದು ಇದೆಯಲ್ಲ, ಅದಕ್ಕೋಸ್ಕರ ಇದನ್ನ ಮಾಡಿದ್ದು. ಓಕೆ ಸರ್, ತುಂಬಾ ಥ್ಯಾಂಕ್ಸ್ ಸರ್. ಏನ್ ಸರ್, 1 ಸೆಕೆಂಡಲ್ಲಿ ನನಗೆ ಬೆವ್ರ ನೀರು ತರಿಸಿದ್ರಲ್ಲ ಸರ್. ಬೆವ್ರ ನೀರು ತರಿಸಿದ್ರು ನಾನು ಬಿಡ್ತಾ ಇರಲ್ಲ ಸರ್ ಧೈರ್ಯಗೂ. ನಾನು ಹೋರಾಡ್ತಾ ಇದ್ದೆ. ಹಂಗೆ ಭಯ ಪಡಿಸ್ತೀರಿ ನೀವು? ಅಲ್ಲ, ನಾನು ಹೋರಾಡ್ತಾ ಇದ್ದೆ. ಅವ್ರನ್ನ ಕೇಳಿ ಇರಿ. ಏನಂತ ಕೇಳೋದು? ನಮ್ಮ ಚಾನಲ್ ಬಗ್ಗೆ ಗೊತ್ತಾ ನಿಮ್ಗೆ? ಇವ್ರಿಗೆ ಹೇಳಿ, ಅಣ್ಣನ್ಗೆ ಹೇಳಿ ಸ್ವಲ್ಪ. ಏನ್ ಮಾಡ್ತೀವಿ ನಾವು ಕರ್ಕೊಂಡು? ಏನ ಮಾಡ್ತಾರೆ. ಇಷ್ಟೊತ್ತು ಮಾಡಿದ್ದು ಇದನ್ನ ಮಾವ್ರು, ಇಷ್ಟೊತ್ತು ಮಾಡಿದ್ದು ಇದೇ ಕೆಲಸ ಮಾಡಿದವರು. ಏನ್ ಮಾಡಿದ್ರು? ಫ್ರ್ಯಾಂಕ್ ಮಾಡಿದ್ರು. ಯಾವ್ದೋ ಫ್ಯಾಕ್ಟ್ರಿಯಲ್ಲಿ ತಲೆ ಹಾಕ ಎಣ್ಣೆ ಕೊಟ್ಬಿಟ್ಟಾರೆ, ಡೂಪ್ಲಿಕೇಟ್ ಎಣ್ಣೆ. ಅವ್ರ ಕೂದಲೆಲ್ಲ ಉದ್ರೋಗ್ಬಿಟ್ಟೈತೆ. ಅಪಾರ್ಟ್ಮೆಂಟ್ ಹತ್ರ ಬಂದು ನೀವು ಸಾಕ್ಷಿ ಹೇಳ್ರಿ, ನೀವು 2 ಡೇಟ್ ಹೊಡಿತಾರೆ, ಬೇಕಾದ್ರೆ 1 ಲಕ್ಷ ಕಾಸು ಕೊಡ್ತೀನಿ ಅಂತಾರೆ. ಏನಂತ ನೀನು? ನಾನು ಒಪ್ಪಿಲ್ಲ ಅಂದೆ, ಹಿಡ್ಕೊಂಡು ಹೊಡೆದು ಬಿಡ್ತೀನಿ ಅಂದೆ. ನಮ್ಗೆ ಹೊಡೆದು ಬಿಡ್ತೀರಿ. ಕರ್ಕೊಂಡು ಹೋಗ್ತಿದ್ದೆ ಈಗ. ಫುಲ್ ರೈಸ್ ಯಾವಾಗ ಅಪ್ಲೋಡ್ ಮಾಡೋದು ಇದು? ಯಾವಾಗ? ಸಂಜೆ? ನಾಳೆ ಮಾಡ್ತೀವಿ. ನಾಳೆ ಮಾಡ್ತೀರಾ? ನಾಳೆ ಮಾಡ್ತೀವಿ. ನೀವು ನೋಡಿದ್ದೀರಾ? ನಮಗೆ ಗೊತ್ತಿತ್ತು. ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ. ಇಲ್ಲ ಸರ್, ಇದು ಏನಕ್ಕೆ ಮಾಡಿದ್ದು ಅಂದ್ರೆ, ನಾನು ಇದೆಲ್ಲ ಒಪ್ಪಲ್ಲ. ಇಲ್ಲ, ಗೊತ್ತಾಯ್ತು ನಿಮ್ದು ಒಳ್ಳೆ ಗುಣ, ನಿಮ್ದು ಒಂದು ಒಳ್ಳೆ ಬುದ್ಧಿ ಅಣ್ಣ. ಯಾಕಂದ್ರೆ ಈಗಿನ ಕಾಲದಲ್ಲಿ ದುಡ್ಡುಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ ಜನ, ಸರಿನಾ? ಸೊ ಅಂತ ಕಾಲದಲ್ಲಿ ನೀವು ಎಷ್ಟು ಲಕ್ಷ ಕೊಟ್ರು, ಏನೇ ಕಾರ್ ಕೊಟ್ರು, ಮನೆ ಕೊಟ್ರು, ನಾನು ಆ ಥರ ಕೆಟ್ಟ ಕೆಲಸ ಮಾಡಲ್ಲ ಅಂತೀರಲ್ಲ, ನಿಮ್ಮ ಒಂದು ಇದಕ್ಕೆ ಹ್ಯಾಂಡ್ಸ್ ಆಫ್. ಸರಿನಾ? ನೀವು ಒಳ್ಳೆ. ನಾನು ದಯವಿಟ್ಟು ನಾನು ಬೇಜಾರು ಮಾಡ್ಕೊಂಡು, ನಾನು ಇವಾಗ ಏನು ಮಾತಾಡಿದ್ದೀನೋ ಅದೇ ಥರನೇ ಸರ್ ನಾನು ನಡ್ಕೊಳ್ಳೋದು. ಖಂಡಿತ. ಯಾರೇ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಆಸೆ ಬೀಳಕ್ಕೆ ಹೋಗಲ್ಲ. ನೋಡಿ, ನಾನು ಅಂತ ಮರ ದೇವ್ರನಿಗೆ ನಾನು ಬೆಳಗಿನಿಂದ ಕಷ್ಟಪಟ್ಟು ನನಗೆ ಇದೇ ಸಾಕು. ನನಗೆ ನೀವು ಸೀರಿಯಸ್ ಆಗಿ ಮಾತಾಡಿದ್ರಿಂದ ನಾನು ಅಲ್ಲಿ ತಿಳ್ಕೊಂಡು ನಾನು ಏನು BP ರೇಜ್ ಮಾಡ್ತೀನಿ. ನನಗೆ ಬೇಡ ಸರ್, ಆ ಲಕ್ಷ ನಂಗೆ ದುಡ್ಡು ಬೇಡ. ನಾನು ಕಷ್ಟ ಬಿದ್ದಿದ್ದು ನೋಡಿ ಈ ಸಾಕು. ನನ್ನ ಹೆಂಡತಿ ಮಕ್ಕಳು ಸಾಕಿದ್ದು ಸಾಕು ಸರ್ ನನಗೆ. ಖಂಡಿತಣ ನಿಮ್ಮ ಒಂದು ದೇವ್ರೇ ಸರ್. ಇಲ್ಲ ಅಣ್ಣ, ನಿಜ ಅಣ್ಣ.
ನನಗೆ ಈ ಸಾಕು ಸರ್, ಕಷ್ಟ ಬೀಳ್ತಾ ಇದೀನಿ. ಇದರಿಂದ ಹೆಂಡತಿ ಮಕ್ಳಿಗೆ ಅನ್ನ ಹಾಕ್ಬೇಕು ಸರ್. ನೀವು ಏನು ಹೇಳಿದ್ರಲ್ಲ, ಲಕ್ಷ 10 ಲಕ್ಷ 20 ಲಕ್ಷ ಕೊಡ್ತೀನಿ, ಕಾರ್ ಕೊಡ್ತೀನಿ ಅಂತ. ನನಗೆ ಅದೆಲ್ಲ ಆಸೆ ಇಲ್ಲ ಸರ್, ದೇವ್ರನಿಗೆ ಆಸೆ ಇಲ್ಲ. ನಿಜಾಣ ನೀವು ಹಂಗಂಗಿದ್ದೀರಾ ಸರ್? ಕಾರ್ ತಿರ್ಸಿ ಸರ್, ಹೋಗೋಣ ಅಂತ ಬಿಡ್ತದೆ ಸರ್ ದೇವ್ರನಿಗೆ. ಅದೇ ಇವಾಗ ನಿಮ್ಮ ನೋಡಿ ಒರಿಜಿನಲ್ ಬುದ್ಧಿ ಗೊತ್ತಾಯ್ತು ನಮಗೆ ಇವಾಗ. ಈಗ ನೀವು ಹೇಳೋ ಅವಶ್ಯಕತೆ ಇಲ್ಲ. ಇದು ಇವಾಗ ಲಕ್ಷಾಂತರ ಜನ ನೋಡ್ತಾರೆ ಮಂಜಣ್ಣ ಕ್ಯಾರೆಕ್ಟರ್ ಏನು. ಯಾರೋ ಒಬ್ಬ ಕೆಟ್ಟ ಕೆಲಸಕ್ಕೆ ದುಡ್ಡು ಕೊಡ್ತಾನೆ ಅಂದಿದ ತಕ್ಷಣ ಮಂಜಣ್ಣ ಹೋಗಲ್ಲ. ಅವರು ಒಂದು ನಿಜಸ್ವವಾಗಿ ಬದುಕ್ತಾ ಇದ್ದಾರೆ, ಅವರು ಒಂದು ಬದುಕಲ್ಲಿ ಒಂದು ನಿಯತ್ತಿದೆ ಅಂತ ಹೇಳಿ ಜನಕ್ಕೆ ಗೊತ್ತಾಗುತ್ತೆ. ಸೊ ಅದು ಒಂದು ಇದಕ್ಕೋಸ್ಕರ ಈ ಥರ ನಾವು ಮಾಡಿದ್ದು, ಸರಿನಾ? ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನಮ್ದು ಚಾನೆಲ್ ಹೆಸರು ಅಂದ್ಬಿಟ್ಟು ತರ್ಲೆ ಕಾರ್ ಅಂತ. ತರ್ಲೆ ಕಾರ್ ಅಂದ್ರೆ ನಾವೇನ್ ಮಾಡ್ತೀವಿ, ಈ ತರ ಗುರುತು ಯೂಟ್ಯೂಬಲ್ಲೇ ತರ್ಲೆ ಕಾರ್ ಚಾನೆಲ್ ಹೆಸರು. ಏನಕ್ಕೆ ಈ ತರ ಮಾಡ್ತೀವಿ ಅಂದ್ರೆ, ಈ ಹೈವೇಗಳಲ್ಲಿ ಮತ್ತೆ ಕೆಲವೊಂದು ನಾವು ನೋಡ್ತೀವಲ್ಲ, ಈ ತರ ಒಂದು ಕಾಡು ಪ್ರದೇಶದಲ್ಲಿ ಏನ್ ಮಾಡ್ತಾರೆ, ಡ್ರಾಪ್ ಕೇಳ್ತಾರೆ ಜನ. ಆತರ ಗುರುತು ಪರಿಚಯ ಇಲ್ದಿರೋ ಕಾರ್ಗಳಲ್ಲಿ ಹತ್ತಬಾರ್ದು ಅಲ್ವಾಣ? ಈಗೇನೋ ಹತ್ತಿಸ್ಕೊಂಡ್ಬಿಟ್ಟು ಒಂದು ಇಂಜೆಕ್ಷನ್ ಕೊಟ್ಬಿಟ್ಟು ಕಿಡ್ನಿ ಹಾರ್ಟ್ ಕಣ್ಣಿಗೆಲ್ಲ ಎತ್ಕೊಂಡ್ಬಿಟ್ರೆ ನಿಮ್ಮೆಲ್ಲ ಬಿಸಾಕ್ಬಿಟ್ಟೋಗ್ಬಿಟ್ರೆ ನಿಮ್ ಪರಿಸ್ಥಿತಿ ಏನು? ಸೊ ಹಂಗಾಗಿ ಈ ತರ ಗುರುತು ಪರಿಚಯ ಇಲ್ದಿರೋ ಕಾರ್ಗಳಲ್ಲಿ ದಯವಿಟ್ಟು ಯಾರು ಹತ್ತಬಾರದು, ಎಚ್ಚರಿಕೆಯಾಗಿರ್ಬೇಕು ಅಂದ್ಬಿಟ್ಟು ಈ ತರ ಒಂದು ವಿಡಿಯೋಗಳು ನಾವು ಕಾರಲ್ಲಿ ಮಾಡೋದು. ಹೌದಾ? ಓಕೆ ಸರ್. ಸರಿ, ಇವಾಗ ನಿಮ್ ಬಗ್ಗೆ ಒಂದು ಇಂಟರ್ವ್ಯೂ ಮಾಡೋಣ, ಸರಿನಾ? ಓಕೆ ಸರ್. ನಿಮ್ಮ ಹೆಸರು ಮಂಜುನಾಥ್ ಅಂತನಾ? ಹೌದು ಸರ್, ಮಂಜುನಾಥ್. ಸರಿ, ನೀವು ಹುಟ್ಟಿ ಬೆಳೆದಿದ್ದೆಲ್ಲ? ನಾವು ಹುಟ್ಟಿ ಬೆಳೆದಿದ್ದೆಲ್ಲ ದೇವನಹಳ್ಳಿ ಸರ್. ದೇವನಹಳ್ಳಿಯಲ್ಲಿ? ಹೌದು ಸರ್. ಆಮೇಲೆ ಈ ಕಡೆ ದೊಡ್ಡಬಳ್ಳಾಪುರ ಸುಮಾರು ಇಲ್ಲಿ ಬಂದು ಒಂದು 25 ವರ್ಷ ಆಯ್ತು ಸರ್. ದೊಡ್ಡಬಳ್ಳಾಪುರ 25 ವರ್ಷ ಆಯ್ತು ಸರ್. ಮತ್ತೆ ಇನ್ನೊಂದೇನಂದ್ರೆ, ನೀವು ರೀಲ್ಸ್ ಯಾವಾಗ ಸ್ಟಾರ್ಟ್ ಮಾಡಿದ್ದು? ಈ ರೀಲ್ಸ್ ಯಾವಾಗ ಸ್ಟಾರ್ಟ್ ಮಾಡಿ ಒಂದು 2 ತಿಂಗಳಿಂದ ರೀಲ್ಸ್ ಸ್ಟಾರ್ಟ್ ಮಾಡಿದ್ದೀನಿ ಸರ್. 2 ತಿಂಗಳು ಅಷ್ಟೇ? ಹೌದು ಸರ್. 2 ತಿಂಗಳೆಲ್ಲ ಬೇಗ ಫೇಮಸ್ ಆಗ್ಬಿಟ್ಟಿದ್ದೀರಾ? 2 ತಿಂಗಳು ಬೇಗ ಫೇಮಸ್ ಅಂದ್ರೆ ನನಗೆ ಅಭಿಮಾನಿಗಳು ಆತರ ಸಪೋರ್ಟ್ ಮಾಡಿದ್ದಾರೆ ಸರ್. ಖಂಡಿತ. ನನ್ನಿಂದ ಏನು ಬೆಳೆದಿಲ್ಲ ಸರ್, ನಾನಿಂದ ಏನು ಬೆಳೆದಿಲ್ಲ ಸರ್. ಖಂಡಿತ ಅಭಿಮಾನಿಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್. ಮತ್ತೆ ನಿಮ್ಮ ಫಾಲೋವರ್ಸ್ ನಿಮ್ಗೆ ತುಂಬಾ ಜನ ಕೆಟ್ಟ ಕಮೆಂಟ್ ಆಗ್ತಾರೆ ಅಂತಾರೆ. ಸೊ ಅವ್ರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಅವ್ರು ಕೆಟ್ಟದ ಕಾಮೆಂಟ್ ಆಗಿರೋದಕ್ಕೆ ಸರ್ ನಾನು ಇಷ್ಟು ಬೆಳೆದಿರೋದು. ಅವ್ರು ನನ್ಗೆ ಅಣ್ಣ ತಮ್ಮಂದಿರಿದ್ದಂಗೆ ಸರ್. ದೇವಡಿಗೂ ನಾನು ಇವತ್ತವರೆಗೂ ಎಲ್ಲರೂ ಹೇಳ್ತಾರೆ, ಮೊಬೈಲಲ್ಲಿ ಅಪ್ಪ ಅಮ್ಮನೇ ಬೈಯಲ್ಲ, ಅಣ್ಣ ತಮ್ಮಂದ್ರೆ ಬೈಯಲ್ಲ, ನೀನು ಏನು ರೀಲ್ಸ್ ಮಾಡ್ತಿದ್ಯಾ ಆಫ್ ಮಾಡಿಬಿಡು ಅಂತಾರೆ ಸರ್. ದೇವಣಿಗೂ ಇವತ್ತು ನಾನು ಬೆಳೆದಕ್ಕೆ ಕಾರಣ ಕೆಟ್ಟದಾಗ ಕಾಮೆಂಟ್ ಮಾಡಿರೋದಕ್ಕೆ ಸರ್ ನಾನು ಇಷ್ಟು ಬೆಳೆದಿರೋದು. ಬೈಲಿ ಬಿಡಿ ಸರ್, ನನಗೆ ಏನು ಬೇಜಾರಿಲ್ಲ. ಅವ್ರು ನನ್ಗೆ ಅಣ್ಣ ತಮ್ಮಂದ್ರೆ ಇದ್ದಂಗೆ. ಅವ್ರ ಖುಷಿ, ಅವ್ರಿಗೆ ದುಃಖ, ಅವ್ರು ನನ್ನ ಬೈದ್ರು ನನಗೆ ಆಶೀರ್ವಾದ ಇದ್ದಂಗೆ ಸರ್. ದೇವಣಿಗೂ ಅವ್ರು ಬೈತಾ ಇದಾರ, ನನಗೆ ಆಶೀರ್ವಾದ ಸರ್. ಇವತ್ತೇ ಸತ್ತೋಗ್ಬಿಡೋಣ. ಜನರ ಕಣ್ಣಿಗೆ ನಾನು ಒಳ್ಳೆ ಅಂತರ ಕೆಟ್ಟ ಅಂತರ ನಡೆಸೋದು ಬೇಡ ಸರ್, ಒಳ್ಳೆ ಅಂತರ ನಡೆಸೋದು ಬೇಡ ಸರ್. ಒಂದೇ ದಿವಸ ಒಳ್ಳೆ ಅಂತರಾಗಿ ನಡೆಸ್ಬಿಟ್ಟು ಸತ್ತೋಗ್ಬಿಡೋಣ ಸರ್. ಆದರೆ ನಾನು ಸ್ವಲ್ಪ ತದ್ದು ಬಿಡು ಸರ್. ನಾನು ಚೆನ್ನಾಗಿ ಮಾತಾಡೋಕೆ ಬರಲ್ಲ. ನಾನು ಏನು ಓಪನ್ ಆಗಿ ಮಾತಾಡೋದು ಬಿಡ್ತೀನಿ, ಅದೇ ಸರ್ ನಿಜ. ಖಂಡಿತ. ಈ ಕೆಟ್ಟ ಕಮೆಂಟ್ ಅವ್ರು ಹಾಕೋರು ನೋಡಿ, ನೀವು ಕೆಟ್ಟ ಕಮೆಂಟ್ ಹಾಕಿದ್ರು ಕೂಡ ಅವರು ನಿಮ್ಮನ್ನ ಪ್ರೀತಿ ಮಾಡ್ತಾ ಇದ್ದಾರೆ. ಸೊ ಯೋಚನೆ ಮಾಡಿ ನೋಡಿ, ಯಾರಿಗಾದ್ರೂ ನಾವು ಬೈದ್ರೆ ಅವ್ರು ವಾಪಸ್ ಬೈತಾರೆ ಹೊತ್ತು ಅವ್ರನ್ನ ಯಾರು ಪ್ರೀತಿ ಮಾಡಲ್ಲ. ಸೊ ಸ್ನೇಹಿತರೆ, ನೀವು ಇವ್ರನ್ನ ಅಬ್ಸರ್ವ್ ಮಾಡಿ, ಕೆಟ್ಟ ಕಮೆಂಟ್ ಹಾಕಿದ್ರು ನಿಮ್ಮನ್ನು ಅವ್ರು ಪ್ರೀತಿ ಮಾಡ್ತಿದ್ದಾರೆ. ಸೊ ಇವ್ರ ಪ್ರೀತಿನ ನೀವು ತಿಳ್ಕೊಂಡು ಇವತ್ತಿಂದ ಒಳ್ಳೆ ಕಮೆಂಟ್ಗಳನ್ನು ಪಾಪ ಇವ್ರಿಗೆ ಹಾಕಿ ಇವ್ರ ಮನಸ್ಸಿಗೂ ತೃಪ್ತಿಪಡಿಸಿ ಅಂತ ನಾವು ಕೂಡ ನಿಮ್ಮಲ್ಲಿ ಕೇಳ್ಕೊತೀವಿ. ಯಾವಾಗ ಅಂದರೆ, ಇವಾಗ ನೀವು ಚಾನಲ್ ಸ್ಟಾರ್ಟ್ ಮಾಡುವಾಗ ನೀವು ಒಬ್ಬರೇ ಮಾಡಿದ್ರೆ ಅಥವಾ ಯಾರು ಹೆಲ್ಪ್ ಮಾಡಿದ್ರ ನಿಮಗೆ? ನನಗೆ ಸಪೋರ್ಟ್ ಮಾಡಿದ್ದು ಒಬ್ಬ ಉಷಾ ಅಂತ ಒಬ್ರು ಇದ್ದಾರೆ ಸರ್. ನಮ್ಮ ಮನೆ ಪಕ್ಕದಲ್ಲಿ ಉಷಾ ಅಂತ ಇದ್ದಾರೆ. ಅವರು ನನ್ನ ಕಷ್ಟ ನೋಡಿ ನನಗೆ ಮನೇಲಿ ಬಂದು ನೋವಾದಾಗ ಮನೆ ಮೇಲೆ ಗಲಾಟೆ ಮಾಡೋದು, ನೀನು ಕುಡಿಯಲ್ಲ, ಏನು ಹಾಕಲ್ಲ, ಕೋಪ ಬಂದಾಗ ಮನೇಲಿ ಗಲಾಟೆ ಮಾಡ್ತಾ ಇದ್ದೆ. ಅಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಉಷಾ ಅಂತ ಇದ್ದರು, ಮಂಜುವರೆ ನಿಮ್ಮ ಕೋಪ ಕಮ್ಮಿ ಆಗ್ಬೇಕಂದ್ರೆ ರೀಲ್ಸ್ ಮಾಡ್ರಿ, ನಿಮ್ಗೆ ಕೋಪ ಎಲ್ಲಾನು ಮೊಬೈಲ್ ಮೇಲೆ ನೀವು ತೋರಿಸಿದ್ರೆ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗ್ತದೆ. ಅವಾಗ ನೀವು ಯಾರ ಮೇಲೂ ಹೋಗಲ್ಲ, ತಿರ್ಗಾ ಕೆಟ್ಟ ಬಿಟ್ರಿ ನೀವು ಕಳೆಯಕ್ ಹೋಗಲ್ಲ. ಈಗ ಎಲ್ಲಾರು ಕುಡ್ದು ರೋಡ್ ಮೇಲೆ ಬೀಳ್ತಾ ಇದಾರೆ, ನೀವು ದಿನಪತಿ ಮೇಲೆ ನೀವು ಹೋಗ್ತೀರಿ. ಅದಕ್ಕೆ ರೀಲ್ಸ್ ಮಾಡ್ಕೊಳ್ರಿ. ರೀಲ್ಸ್ ಮಾಡಿದ್ರೆ ನಿಮ್ ಮನಸ್ಸಲ್ಲಿ ಇರೋ ನೋವನ್ನ ಜನಗಳಿಗೆ ಹೇಳ್ಕೊಳ್ರಿ, ನಿಮ್ಗೆ ಸಮಾಧಾನ ಆಗತ್ತೆ ಅಂದ್ರು. ಅದರಿಂದ ರೀಲ್ಸ್ ಮಾಡ್ತಾ ಇದೀನಿ ಸರ್. ಒಳ್ಳೇದಾಗ್ಲಿ ಅಣ್ಣ. ಇವಾಗ 60,000 ಇದೆ, 1 ಲಕ್ಷ ಆಗಲಿ, 5 ಲಕ್ಷ ಆಗಲಿ, 10 ಲಕ್ಷ ಆಗಲಿ, 1 ಕೋಟಿ ಫಾಲೋವರ್ಸ್ ಆಗಲಿ ಅಂತ ನಾವು ಮನ್ಸಾರೆ ಪೂರೈಸ್ತೀವಿ. ಸೊ ಮತ್ತೆ ನೀವು ಹಂಗೆ ರೀಲ್ಸ್ಗಳು ಮಾಡ್ಕೊಂಡು ಮತ್ತೆ ಹಿಂಗೆ ಸರ್ ನಮ್ಮ ಅಭಿಮಾನಿಗಳು ನನ್ ಕಾಸು ಹಾಕ್ತಾ ಇದ್ದಾರೆ ಸರ್. 1 ರೂಪಾಯಿ, 2 ರೂಪಾಯಿ, 10 ರೂಪಾಯಿ ಆಗ್ತಾ ಇದ್ದಾರೆ ಸರ್. ಅದನ್ನ ನಾನು ತಿನ್ನಲ್ಲ ಸರ್. ಅನಾಥ ಮಕ್ಕಳಿಗೆ ತಗೊಂಡೋಗಿ ಅವ್ರಿಗೆ ನನ್ನ ಕಡೆಯಿಂದ ಅವ್ರು ನನ್ಗೆ ಕೊಟ್ಟಿದ್ದಾರೆ, ಅಭಿಮಾನಿಗಳು ನನ್ಗೆ ಕೊಟ್ಟಿದ್ದಾರೆ. ನಾನು
ಅನಾಥ ಮಕ್ಳಿಗೆ ಹೋಗಿ ನನ್ನ ಕೈಲಾದಷ್ಟು ನಾನು ನನ್ನ ಕೈನಿಂದ ಸ್ವಲ್ಪ ದುಡ್ಡು ಹಾಕಿ ಅವ್ರು ಕೊಟ್ಟಿರೋ ಕಾಸಲ್ಲಿ ನಾನು ಅನಾಥ ಮಕ್ಳಿಗೆ ಊಟ ಹಾಕ್ಬೇಕಂತ ನನ್ನ ಆಸೆ ಸರ್. ಎಷ್ಟೋ ಜನ ತಂದೆ ತಾಯಿಗೆ ಊಟ ಆಗ್ತಾ ಇಲ್ಲ ಸರ್. ಅನಾಥಾಂಶದಲ್ಲಿ ಆಗ್ಬಿಟ್ಟು ಆಸ್ತಿ ಅಂತಸ್ತಿಗೆ ಆಸೆ ಬಿದ್ದುಬಿಟ್ಟು ಅನಾಥಾಂಶಕ್ಕೆ ಆಗ್ಬಿಟ್ಟಿರ್ತಾರೆ ಸರ್ ತಂದೆ ತಾಯಿನ. ಅವ್ರಿಗೆ ಯಾರು ಸರ್ ದಿಕ್ಕು? ನನ್ನ ಆಸೆ ಅಷ್ಟೇ ಸರ್. ನನ್ನ ಅಪ್ಪ ಇಲ್ವಲ್ಲ, ಅಲ್ಲಿ ಹೋಗಿ ನಮ್ಮ ಅಪ್ಪನ ಕಾಣ್ತೀನಿ ಸರ್ ನಾನು. ಖಂಡಿತಣ ನಿಮ್ಮ ಅಪ್ಪ ಆತ್ಮ ನಿಜವಾಗ್ಲೂ ಸಂತೋಷ ಪಡುತ್ತೆ. ಯಾಕಂದ್ರೆ ನೋಡಿ, ಅಪ್ಪ ಇಲ್ಲದೆ ಇರೋರಿಗೆ ಅಪ್ಪನ ವ್ಯಾಲ್ಯೂ ಗೊತ್ತಿರ್ತದೆ. ಸೊ ಹಂಗಾಗಿ ನೀವು ಮಾಡ್ತಾ ಇರುವಂಥ ಈ ಒಳ್ಳೆ ಕೆಲಸಕ್ಕೆ ದೇವ್ರು ನಿಮಗೆ ಇನ್ನೂ ಲಕ್ಷ ಅಷ್ಟು ಕೋಟಿ ಅಷ್ಟು ಇನ್ನೂ ನಿಮ್ಮನ್ನು ಹೆಚ್ಚಾಗಿ ದೇವ್ರು ನಿಮಗೆ ಕೊಟ್ಟು ನೀವು ಇನ್ನೂ ಹಲವಾರು ಮಕ್ಕಳಿಗೆ ಸಹಾಯ ಮಾಡಿ ಅಂತ ನಾವು ಮನಸಾರೆ ಹಾರೈಸ್ತೀವಿ. ಸೊ ದೇವ್ರು ನಿಮಗೆ ಒಳ್ಳೇದು ಖಂಡಿತ ಮಾಡೇ ಮಾಡ್ತಾರಣ್ಣ. ನೀವು ಯಾವುದಕ್ಕೂ ಯಾವತ್ತೂ ಕೋಪ ಪಡಕ್ಕೆ ಹೋಗ್ಬೇಡಿ, ನನ್ಗೆ ಹಂಗಂತಾರೆ ಹಿಂಗಂತಾರೆ ಅಂದ್ಬಿಟ್ಟು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ, ಸರಿನಾ ಅಣ್ಣ? ನೆಮ್ಮದಿಯಾಗಿ ಸಂತೋಷವಾಗಿರಿ ಅಣ್ಣ. ಸೊ ದಯವಿಟ್ಟು ಯೂಟ್ಯೂಬಲ್ಲಿ ಕೂಡ ಮಂಜಣ್ಣನಿಗೆ ಸಪೋರ್ಟ್ ಮಾಡಿ, ನೀವು ಒಂದು ಪ್ರೀತಿ ಅವರಿಗೆ ತೋರಿಸಿ. ಒಂದು ಸಬ್ಸ್ಕ್ರೈಬ್ ಫ್ರೆಂಡ್ಸ್, ಒಂದು ಸಬ್ಸ್ಕ್ರೈಬಿಂದ ಇವ್ರಿಗೇನು ಕೋಟಿ ಏನು ಬರಲ್ಲ. ಒಂದು ಸಬ್ಸ್ಕ್ರೈಬ್ ನೀವು ಮಾಡೋದ್ರಿಂದ ಇವ್ರ ಮನಸ್ಸಿಗೆ ತೃಪ್ತಿ ಆಗುತ್ತೆ. ಪರವಾಗಿಲ್ಲಪ್ಪ, ಇಷ್ಟು ಜನ ನನ್ನನ್ನು ಇಷ್ಟಪಡ್ತಾ ಇದ್ದಾರೆ ಅಂತ ತಿಳ್ಕೊತಾರೆ. ಸೊ ಹಂಗಾಗಿ ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲೂ ಇದೆಯಾ? ಫೇಸ್ಬುಕ್ ಇಲ್ಲ ಸರಿ. ಸೊ ಫೇಸ್ಬುಕ್ಕಲ್ಲೂ ಐತಂತೆ. ಸೊ ಈ ಮೂರಲ್ಲೂ ಫಾಲೋ ಮಾಡಿ. ಪಾಪ ಮಂಜಣ್ಣಗೆ ಒಂದು ಒಳ್ಳೆ ಒಂದು ತೃಪ್ತಿಯನ್ನು ಕೊಡಿ ಅಂತ ನಾನು ನಿಮ್ಮಲ್ಲಿ ಮನಸಾರ ಕೇಳ್ಕೊತೀನಿ. ಸೊ ಮತ್ತೆ ಮಂಜಣ್ಣಗೆ ಏನು ಆಸೆ ಇದೆ? ನನಗೇನು ಆಸೆ ಅಂದರೆ, ಮನುಷ್ಯನಿಗೆ ದುಡ್ಡು ಅವಶ್ಯಕತೆ ಐತೆ, ಹಂಗಂತ ಬಿಟ್ಟು ನನಗೆ ಯಥೇಚ್ಛವಾಗಿ ದುಡ್ಡು ಬೇಡ ಸರ್. ಜೀವನ ಮಾಡೋದಕ್ಕೆ ದುಡ್ಡು ಬೇಕಲ್ಲ ಸರ್. ಆ ದುಡ್ಡು ಇಲ್ಲಂದ ಮೇಲೆ ಜೀವನ ಹೆಂಗೆ ಸರ್ ಮಾಡೋಕ್ಕಾಗತ್ತೆ? ಖಂಡಿತ ಅಣ್ಣ, ದುಡ್ಡಿಲ್ಲದೆ ಏನು ಮಾಡೋಕ್ಕಾಗಲ್ಲ. ದುಡ್ಡು ಇಲ್ದಿದ್ದು ಏನು ಮಾಡೋಕ್ಕಾಗಲ್ಲ. ಜೀವನ ಮಟ್ಟಕ್ಕೆ ಆದ್ರೂ ದುಡ್ಡು ಬೇಕಲ್ಲ ಸರ್. ಸೊ ನೀವು ಜೀವನ ಮಟ್ಟಕ್ಕೆ ದುಡ್ಕೊಂಡ್ರೆ ಸಾಕು, ಅಷ್ಟೇ ಸರ್. ಅದೇ ನಿಮ್ಮ ಆಸೆ? ಅಷ್ಟೇ ಸರ್. ಓಕೆ. ಸೊ ನಿಮ್ಗೆ ಏನೋ ಆಪರೇಷನ್ ಆಗಿದೆ ಅಂದ್ರಲ್ಲ, ಏನಾಗಿತ್ತಣ್ಣ? ಸರ್ ಆಪರೇಷನ್ ಆಗೈತೆ. ಏನಾಗಿತ್ತು ಆಪರೇಷನ್? ಗಾರೆ ಕೆಲಸ ಮಾಡಕ್ ಹೋಗಿದ್ದೆ ಸರ್. ದೊಡ್ಡ ಬಿಲ್ಡಿಂಗ್ ನಿಂದ ಮಳೆ ಸಿಕ್ಕಾಪಟ್ಟೆ ಮಳೆ ಬಿದ್ಬಿಡ್ತು ಸರ್. ಅದು ಸರ್ವೆಗ ಕಟ್ಟಿದ್ರಲ್ಲ, ಅದು ಮಳೆ ಬಂದ್ಬಿಟ್ಟು ಹಗ್ಗೆಲ್ಲ ನೆಂದೋಯ್ತು ಸರ್. ಅದ್ಮೇಲೆ ಅಜ್ಜೆಟ್ ಕಡ್ಡಿ ಎಲ್ಲ ಗುಡುಗ್ಬಿಟ್ಟು ಕಡ್ಡಿ ಅಲ್ಲಾಡ್ಬಿಡ್ತು ಸರ್. ಕಡ್ಡಿ ನೀರು ಬಿದ್ಬಿಟ್ಟು ಕಡ್ಡಿ ಅಲ್ಲಾಡ್ಬಿಡ್ತು ಸರ್. ಆವಾಗ ನಾನು ಸ್ಲಿಪ್ ಆಗಿ ಕೆಳಗೆ ಬಿದ್ಬಿಟ್ಟೆ ಸರ್. ಸ್ಲಿಪ್ ಆಗಿ ಮೇಲ್ಗಡೆಯಿಂದ? ಹೌದು ಸರ್, ಮೇಲಿಂದ ಕೆಳಗೆ ಬಿದ್ದೆ. ನೋಡಿ ಸರ್, ನೋಡಿ ನಾನು ಸುಳ್ಳು ಹೇಳ್ತಲ್ಲ ಸರ್. ಇಲ್ಲ, ಆಪರೇಷನ್ ಆಗೈತೆ. ಕಲ್ಲು ಹೊಡೆದ್ಬಿಟ್ಟು ಸರ್, ಕೆಳಗಡೆ ಕಲ್ಲಿತ್ತು ಸರ್. ಕಲ್ಲು ಒಟ್ಟಿಗೆ ಬಿತ್ತು, ಕಡ್ಲೆಲ್ಲ ಉಲ್ಟಾಗ್ಬಿಟ್ಟೆ ಸರ್. ಅದು ಆಪರೇಷನ್ ಮಾಡಿಸಿದ್ರು. ಈಗಲೂ ಸರ್ ನನಗೆ ಈ ಸಣ್ಣ ಪುಟ್ಟ ಕೆಲಸ ಮಾಡಿದ್ರೆ ನಂಗೆ ನೋವು ಎತ್ಕೊಂತೈತೆ. ಅವಾಗ ನೋವು ಎತ್ಕೊಂತದೆ. ಅದನ್ನ ನಾನು ಹೇಳ್ಕೊಳಲ್ಲ ಸರ್. ನಾನು ನೋವು ಹತ್ತದಂದ್ಬಿಟ್ಟು ಮನೆಗಿದ್ರೆ ಜೀವನ ಹೆಂಗೆ ಸರ್ ನಡೆಸೋದು? ಖಂಡಿತ ಕಷ್ಟ ಇದೆ ಅಣ್ಣ. ಸೊ ಫ್ರೆಂಡ್ಸ್, ದಯವಿಟ್ಟು ನಿಮ್ಮ ಕೈಲಿ ಆದಷ್ಟು ಇವ್ರಿಗೆ ಸಹಾಯ ಮಾಡಿ. ನಾವೆಷ್ಟೋ ಹೊರಗಡೆ ಹೋಗ್ತೀವಿ, ಪಿಜ್ಜಾ ಬರ್ಗರು ಅದು ಇದು ಏನೇನೋ ತಿಂದು ಎಲ್ಲ ವೇಸ್ಟ್ ಖರ್ಚು ಮಾಡ್ತೀವಿ. ಸೊ ಇಂಥ ಬಡವ್ರ ಮಕ್ಕಳಿಗೆ ಪಾಪ ನೋಡಿ, ಅವ್ರಿಗೆ ಆಪ್ರೇಷನ್ ಆಗಿದೆ, ಆ ಕಷ್ಟದಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದಾರಂತೆ. ಸೊ ನಿಮ್ಮ ಕೈಲಿ ಆಗಿದ್ದು ಸಹಾಯ ಮಾಡಿ. ಏನೋ ಅವ್ರಿಗೆ ಏನು ತುಂಬ ದೊಡ್ಡ ಆಸೆ ಏನಿಲ್ಲ. ಏನೋ ಒಂದು ಮನೆ ಕಟ್ಕೊಂಡೆ, ಒಂದು 2-3 ಮನೆ ಬಾಡಿಗೆ ಬಂದರೆ ಆ ಬಾಡಿಗೆ ದುಡ್ಡಲ್ಲಿ ಆರಾಮಾಗಿ ತಿನ್ಕೊಂಡಿದ್ರೆ ಸಾಕಲ್ಲ ಅಣ್ಣ? ನನಗೆ ಬಾಡಿಗೆ ಬೇಡ ಸರ್. ಏನೋ ಜೀವನ ಮಟ್ಟಿಗೆ ನಡ್ಕೊಂಡ್ರೆ ಸಾಕು ಸರ್. ಅದೇ ಆ ಥರ ಇದ್ರೆ ಜೀವನ ಮಟ್ಟಿಗೆ ನಡ್ಕೋಬೋದು ನೀವು. ಸರ್. ಸೊ ನೆಮ್ಮದಿಯಾಗಿ ನಡ್ಕೋಬೋದು. ಸೊ ಹಂಗಾಗಿ ದಯವಿಟ್ಟು ನಿಮ್ಮ ಕೈಲಾದರೆ ಮಂಜಣ್ಣಗೆ ಹೆಲ್ಪ್ ಮಾಡಿ. ಸೊ ನಿಮ್ಮಲ್ಲಿ ಇನ್ನೊಂದ್ಸಲಿ ನಾನು ಕೇಳ್ಕೊತೀನಿ. ಮತ್ತೆ ಮಂಜಣ್ಣಗೆ ಎಷ್ಟು ಜನ ಮಕ್ಕಳು? ಇನ್ನ ಮಕ್ಕಳಿಲ್ಲ ಸರ್. ಮಕ್ಕಳಿಲ್ಲ? ಇನ್ನ ಇಲ್ಲ, ಇದು 3ನೇ ಮದುವೆ ಸರ್ ನನಗಿರೋದು. 2 ಮದುವೆ ಮಾಡ್ಕೊಂಡೆ, ನನಗೆ ಮೋಸ ಮಾಡಿಬಿಟ್ರು. ಮೋಸ ಮಾಡಿಬಿಟ್ರಾ? ಹೌದು ಸರ್. ಅಯ್ಯೋ, ನಾನು ಇವತ್ತಿನವರೆಗೂ ಎಣ್ಣೆ ಹೊಡೆಯಲ್ಲ, ಪಾನ್ ಬರೋಕ್ಕಾಗಲ್ಲ, ಗುಟ್ಕಾಗಲ್ಲ ಅಂಥವ್ನು ನನ್ನಂಥವ್ನ ದೂರ ಮಾಡಿದ್ರು ಸರ್. ಈಗ ದೊಡ್ಡಬಳ್ಳಾಪುರದಲ್ಲಿ ಒಂದು ಮದುವೆ ಆಗಿದ್ದೀನಿ. ನನ್ನ ಮಗನಿಗಿಂತ ಹೆಚ್ಚಾಗಿ ನೋಡ್ಕೊಳ್ತಾರೆ ಸರ್. ನಾನು ಏಜ್ ನೋಡಿ ಮದುವೆ ಆಗಿಲ್ಲ ಸರ್. ನನ್ನ ತಾಯಿಗಿಂತ ಹೆಚ್ಚಾಗಿ ನೋಡ್ತಾರೆ ಸರ್ ನನ್ನ. ಮನೆಯವ್ರ ಹೆಸರು? ಮುನಿರತ್ನ ಸರ್. ಮುನಿರತ್ನಮ್ಮ ಅವ್ರಿಗೆ ನಿಮಗೆ ನಮ್ಮ ಹೃದಯಪೂರ್ವಕವಾದ ಧನ್ಯವಾದಗಳು. ಮಂಜಣ್ಣನ ನೀವು ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದೀರಾ ಅಂದರೆ ಅವ್ರ ಕಣ್ಣಲ್ಲೇ ಗೊತ್ತಾಗ್ತಾ ಇದೆ. ಸೊ ದೇವ್ರು ನಿಮಗೆ ಒಳ್ಳೆ ಆರೋಗ್ಯ ಆಯುಷ್ಯ ಕೊಟ್ಟು ಇನ್ನೂ ನಿಮ್ಮ ಯಜಮಾನ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋಕ್ಕೆ ಒಳ್ಳೆ ಸಂಪಾದನೆ ಕೂಡ ದೇವ್ರು ನಿಮಗೆ ಕೊಡಲಿ ಅಂತ ನಾವು ಆಶಿಸ್ತೀವಿ. ನಿಮ್ಗೆ ಕೂಡ ದೇವ್ರು ಒಳ್ಳೆ ಒಂದು ಆರೋಗ್ಯ ಚೆನ್ನಾಗಿ ಇಟ್ಟಿರಲಿ ಅಂತ ನಾವು ಕೇಳ್ಕೊಳ್ತೀವಿ. ಮತ್ತು ಇವಾಗ ನಿಮ್ಮ
ಇಲ್ಲಿ ದೊಡ್ಡಬಳ್ಳಾಪುರದಲ್ಲೇ ಇದ್ದೀರಾ? ಬಾಡಿಗೆ ಮನೆ ಸ್ವಂತ ಮನೆ ಇದ್ದೀರಾ? ಇಲ್ಲಿ ನಮ್ಮ ಅತ್ತೆ ಎಲ್ಲ ಬಾಡಿಗೆ ಮನೆಯಲ್ಲಿ ಇದ್ದಾರೆ ಸರ್. ನಾನು ಇಲ್ಲೊಂದು ಚಿಕ್ಕದಾಗಿ ಒಂದು ಗೂಡು ಕಟ್ಕೊಂಡಿದ್ದೀನಿ ಸರ್. ಬಾಡಿಗೆ ಇಲ್ಲಿ ಸ್ವಂತ ಮನೆ ಐತೆ ಗೌರ್ಮೆಂಟ್ ಮನೆ. ಗೌರ್ಮೆಂಟ್ ಮನೆಯಲ್ಲಿ ಗೂಡು ಕಟ್ಕೊಂಡಿದ್ದೀರಾ ಸರ್? ಓಕೆ ಓಕೆ. ಸೊ ಅದು ಗೌರ್ಮೆಂಟ್ ದಿನ ಸೆಕ್ಷನ್ ಎಲ್ಲ ಯಾವುದು ಬಂದಿಲ್ವಾ? ಇನ್ನ ಇಲ್ಲ ಸರ್. ದಿನ ಕೊಡ್ತಾರಲ್ಲ ಲೋನ್ಗೆ ಇನ್ನು ಏನು ಸ್ಯಾಂಕ್ಷನ್ ಆಗಿಲ್ಲ ಸರ್. ಆಗಿಲ್ಲ, ಸ್ಯಾಂಕ್ಷನ್ ಆಗಿಲ್ಲ. ಆಗುತ್ತಂತ ಅದು ಇನ್ನೇ ಲೇಟ್ ಸರ್. ಅದು ಯಾವಾಗ ಅಪ್ಲಿಕೇಶನ್ ಕೊಡ್ತಾರೆ ಫಾರಂ ಬರ್ತದ ಗೊತ್ತಿಲ್ಲ ಸರ್. ಅದನ್ನೇ ಲೇಟ್ ಸರ್. ಅದು ಅದನ್ನ ಕಾದ್ಕೊಂಡು ಕುಂದ್ಕೊಂಡ್ರೆ ಮಳೆಗಾಲಿಗೆ ನೆನೆತ್ತದೆ, ಜೀವನ ಮಾಡೋದು ಕಷ್ಟ ಆಗುತ್ತೆ ಸರ್. ಎಷ್ಟನೇ ಕ್ಲಾಸ್ ಓದಿದ್ದೀರಾ ನೀವು? ನಾವು SLC ಗಂಟೆ ಓದಿದ್ದೀವಿ ಸರ್. SLC ಓದಿದ್ದೀರಾ? ಹೌದು ಸರ್. ಯಾವಾಗ ಓದಿದ್ದು SSLC ನೀವು? ದೊಡ್ಡಬಳ್ಳಾಪುರಕ್ಕೆ ಬಂದು 20 ವರ್ಷ ಆಯ್ತು. 20 ವರ್ಷದಲ್ಲೇ ಓದ್ಬಿಟ್ಟಿದ್ದೀರಾ SSLC? ಹೌದು ಸರ್. ಮತ್ತೆ ಹಾಗಾದ್ರೆ ಗೌರ್ಮೆಂಟ್ ಜಾಬ್ ಆಯ್ತು ಟ್ರೈ ಮಾಡಬೇಕಾಗಿತ್ತು. ಇಲ್ಲ ಸರ್, ನಾನು ಗೌರ್ಮೆಂಟ್ ಜಾಬಲ್ಲಿ ಅಷ್ಟು ಓದಿದ್ಮೇಲೆ ಇಂಟ್ರೆಸ್ಟ್ ಇಲ್ಲ ಸರ್. ಅಂದ್ರೆ ಆಗಲ್ಲ 10ನೇ ಕ್ಲಾಸ್ಗೆಲ್ಲ ಒಳ್ಳೆ ಕೆಲಸ ಕೊಡ್ತಾ ಇದ್ರಲ್ಲ ಪಾಪ ಅದಕ್ಕೆ. ಇಲ್ಲ ಸರ್, ಓದಿದ್ಮೇಲೆ ನಂಗೆ ಇಂಟ್ರೆಸ್ಟ್ ಇಲ್ಲ ಸರ್. ಅದು ಓದಿದ್ದೀನಿ. SLC ಮೆಟ್ಲು ಹತ್ಬೇಕಂದ್ರೆ ಕಾಫಿ ಚೀಟಿ ಹೊಡೆದು, ನಾನು ಓಪನ್ ಆಗಿ ಹೇಳ್ತೀನಿ ಸರ್, ಕಾಫಿ ಚೀಟಿ ಹೊಡೆದು ಹುಡುಗರಿಗೆ ತಿಂಡಿ ಕೊಡಿಸಿ ಅವ್ರ ಹತ್ರ ಅರ್ಸಿನಲ್ ಸೀಟ್ ತಗೊಂಡು ನಾನು ಬರೆದು ಪಾಸಾಗಿ ಈ ಥರ ಮೇಲ್ಗೆ ಬಂದಿದ್ದೀನಿ ಅಷ್ಟೇ ಸರ್. ನಾನು ಸ್ವಂತ ಬುದ್ಧಿಯಿಂದ ಓದಿಲ್ಲ ಸರ್, ದೇವರನ್ನ ಓದಿಲ್ಲ. ಓಹೋ. ಸೊ ಅದಕ್ಕೆ ಆ ಥರ ಓದಿದ್ರೆ ಈ ಥರನೇ ಆಗುತ್ತೆ. ಸೊ ಅದಕ್ಕೆ ಯಾರು ಆ ಥರ ಮಾಡಕ್ ಹೋಗ್ಬೇಡಿ. ಕಷ್ಟಪಟ್ಟು ನಿಮ್ಮ ಬುದ್ಧಿಯಿಂದ ಓದಿ. ಮಂಜಣ್ಣ ಏನೋ ಟೈಮಲ್ಲಿ ತಪ್ಪು ಮಾಡಿಬಿಟ್ಟಿದ್ದಾರೆ. ಸೊ ನೀವು ಆ ತಪ್ಪು ಮಾಡಕ್ ಹೋಗ್ಬೇಡಿ ಫ್ರೆಂಡ್ಸ್. ದಯವಿಟ್ಟು ಒಂದು ಒಳ್ಳೆ ಬುದ್ಧಿಯಿಂದ ನಾಲೆಜಿಂದ ಓದಿ ಮೇಲಕ್ಕೆ ಬನ್ನಿ. ಮಂಜಣ್ಣ, ನೀವು ಯಾವತ್ತಾದ್ರೂ ಎದುರ್ಕೊಂಡಿದ್ದೀರಾ? ಎಲ್ಲಾರು ಭಯ ಪಟ್ಟಿದ್ದು ಜಾಗ ಯಾವ್ದಾರು ಇದೆಯಾ? ಯಾವತ್ತ ಮೊನ್ನೆ ಮಶಾನದಲ್ಲಿ ಒಂದು ರೀಲ್ಸ್ ಮಾಡಿದೆ. ಒಂದು ಸ್ವಲ್ಪ ಪ್ರೆಸ್ ಮಾಡ್ದಂಗೆ ಆಯ್ತು ಸರ್. ಹೋಗಿ ಹಿಂಗೆ ಈ ತರ ತಾಯ್ತ ಕಟ್ಸ್ಕೊಂಬಂದೆ ಸರ್. ಸ್ವಲ್ಪ ಬಸಂತಲ್ಲ ಸರ್, ಮಶಾನದಲ್ಲಿ ಸ್ವಲ್ಪ ಒಂದು ರೀಲ್ಸ್ ಮಾಡಿದೆ. ಅಭಿಮಾನಿಗಳಿಗೋಸ್ಕರ ಒಂದು ಎಂಜಾಯ್ಮೆಂಟ್ ಕೊಡೋಣ ಅಂತ ರೀಲ್ಸ್ ಮಾಡಿದೆ. ನೈಟ್ ಸ್ವಲ್ಪ ಪ್ರೆಸ್ ಮಾಡ್ದಂಗೆ ಆಯ್ತು ಸರ್ ನನಗೆ. ಹೌದಾ? ಏನ್ ದೆವ್ವ ಬಂದು ಅಮ್ದಂಗೆ ಆಯ್ತಾ? ದೆವ್ವ ಅಂತ ಗೊತ್ತಿಲ್ಲ, ಒಟ್ಟಿನ ನನಗೆ ಮೈ ಎಲ್ಲ ಭಾರ ಆಯ್ತು. ಪ್ರೆಸ್ ಮಾಡ್ದಂಗೆ ಆಯ್ತು ನನಗೆ. ಮೈ ಪ್ರೆಸ್ ಆಯ್ತು. ಹೋಗ್ಬಿಟ್ಟು ಇದ್ಯಾವ್ದು ಸರಿ ಇಲ್ಲ, ಇದು ಹೋಗಿದ್ ಜಾಗ ಸರಿ ಇಲ್ಲ ಅಂದ್ಬಿಟ್ಟು ಒಂದು ತಾಯ್ತ ಕಟ್ಸ್ಕೊಂಬಂದೆ ಸರ್. ಅಲ್ಲಿಗೂ ನಾನು ಭಯ ಬಿದ್ದಿಲ್ಲ ಸರ್. ನಾನು ಭಯ ಬಿದ್ದಿಲ್ಲ. ತಿರ್ಗಾ ಮಾರನೇ ದಿವಸ ಹೋಗಿ ಅಮಾವಾಸ್ಯೆ ದಿವಸನೇ ಹೋಗಿ ರೀಲ್ಸ್ ಮಾಡಿದ್ದೀನಿ ಸರ್. ಅಲ್ಲೇ? ಹೌದು ಸರ್, ಅದೇ ಜಾಗದಲ್ಲಿ ತಿರ್ಗಾ ಒಂದು ರೀಲ್ಸ್ ಮಾಡಿದೆ ಸರ್. ಯಾವಾಗ ಚಾಲೆಂಜ್ ಮಾಡಿದ್ದೀರಾ ನೀವು? ಹೌದು ಸರ್. ಹೆಣ್ಮಕ್ಳೆಲ್ಲ ನಾನು ನಿಮ್ಗೆ ಸಪೋರ್ಟ್ ಇರ್ತೀನಿ ಅಂತ ನನ್ಗೆ ಅವ್ರಿಗೂ ಹೇಳಿದ್ದೀನಿ ಸರ್. ದೇವ್ರಿಗೂ ನನ್ ಭಯ ಬಿಡ್ಸೋದಲ್ಲ. ನೀವು ಯಾರಾದ್ರೂ ಹೆಣ್ಮಕ್ಳಿದ್ರೆ ಬನ್ನಿ, ನಿಮ್ಗೆ ಬೆಂಬಲವಾಗಿ ನಾನು ಸಪೋರ್ಟ್ ಕೊಡ್ತೀನಿ ಅಂತ ಹೋಗಿ ಎದುರಿಸ್ಬಿಟ್ಟು ಬಂದಿದ್ದೀನಿ ಸರ್ ನಾನು. ಓಕೆ, ಬಹಳ ಧೈರ್ಯ ಮಾಡಿದ್ದೀರಾ ಮಂಜಣ್ಣ ಅವರು. ನನಗೆ ಭಯ ಅನ್ನೋದಿಲ್ಲ ಸರ್, ದೇವ್ರನ್ನ ಭಯ ಅನ್ನೋದಿಲ್ಲ ಸರ್. ಸರಿ 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 ಸರಿ. ಒಂದ್ ವೇಳೆ ಮಂಜಣ್ಣ ಅವ್ರಿಗೆ ಯಾವ್ದಾದ್ರು ಫಿಲಮ್ ಅಲ್ಲಿ ಚಾನ್ಸ್ ಕರೆದ್ರೆ ಹೋಗ್ತೀರಾ? ದಯವಿಟ್ಟು ಹೋಗ್ತೀವಿ ಸರ್. ಸೊ ಒಟ್ನಲ್ಲಿ ಫಿಲಮ್ ಕರೆದ್ರೆ ಹೋಗಕ್ ರೆಡಿ ಆಗಿದ್ದೀರಾ? ಹೋಗಕ್ ರೆಡಿ ಆಗಿದ್ದೀವಿ ಸರ್, ದೇವ್ರನ್ನ ರೆಡಿ ಆಗಿದ್ದೀನಿ. ಯಾರ ಫಿಲಮ್ ಜಾಸ್ತಿ ನೋಡ್ತೀರಾ ನೀವು? ಅದು ಹೇಳಕ್ಕಾಗಲ್ಲ ಸರ್. ಎಲ್ಲಾ ಫಿಲಮ್ ನೋಡ್ತೀವಿ. ಎಲ್ಲ ಕನ್ನಡದವ್ರು ಎಲ್ಲ ಫಿಲಮ್ ನೋಡ್ತೀರಾ? ಎಲ್ಲಾರು ನೋಡ್ತೀವಿ, ಎಲ್ಲಾರ್ದು ನೋಡ್ತಾರ. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಒಟ್ನಲ್ಲಿ ನಮ್ಮ ಕನ್ನಡದವ್ರು ಯಾರೇ ಇದ್ರು ನಮ್ಮವ್ರೆ. ಕನ್ನಡ ಅಭಿಮಾನಿಗಳು. ಕನ್ನಡ ಮಣ್ಣಿನ ಮರಿಬೇಡ ಅಭಿಮಾನಿ ಅಂದ್ಮೇಲೆ ಕನ್ನಡ ಮಕ್ಕಳೇ ಸರ್. ನಾನು ಹೀರೋಗಳು ಅವ್ರು ಯಾರದೇ ಆಗಲಿ ಸರ್, ಕನ್ನಡ ಪಿಕ್ಚರ್ ತೆಗ್ದರ್ದು ಎಲ್ಲಾರ್ದು ನೋಡ್ತೀನಿ ಸರ್ ನಾನು. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಓಕೆ ಓಕೆ ಓಕೆ. ಒಟ್ನಲ್ಲಿ ಯಾರನ್ನು ಬಿಟ್ಕೊಡಲ್ಲ ಸರ್. ಕಿಚ್ಚ ಸುದೀಪ್ ಸರ್ ನನಗೆ ಪ್ರಾಣ ಸರ್. ದೇವನಿಗೂ ಅವ್ರನ್ನಂದ್ರೆ ನಾನು ಇನ್ನೂ ಬಿಟ್ಕೊಡಲ್ಲ ಸರ್. ನಾನು ಅವ್ರಂದ್ರೆ ಅಷ್ಟಿಷ್ಟ? ಅಷ್ಟಿಷ್ಟ ಸರ್. ಕಿಚ್ಚ ಸುದೀಪ್, ಉಪೇಂದ್ರ, ರವಿಚಂದ್ರನ್. ಸೊ ನಿಮ್ಮ ಹತ್ರ ಕಾರು, ಗಾಡಿ, ಸೈಕಲ್ ಏನ್ ಇಟ್ಕೊಂಡಿದ್ದೀರಾ ನೀವು ಓಡಾಡಕ್ಕೆ? ಒಂದೇ ಒಂದು ಗಾಡಿ ಇಟ್ಕೊಂಡಿದ್ದೀನಿ ಸರ್. ಅದ್ರಲ್ಲೇ ಇಷ್ಟು ದಿವಸ ಸೈಕಲ್ ಇತ್ತು. ಸೈಕಲ್ ಇಟ್ಕೊಂಡ್ರೆ ಏನತ್ತ ಎಂಟಿನ ಹಾಸ್ಪಿಟಲ್ ಕರ್ಕೊಂಡು ಹೋಗಕ್ಕಾಗಲ್ಲ ಸರ್. ಒಂದು ಚಿಕ್ಕದಾಗ ಒಂದು ಗಾಡಿ ಮಾಡ್ಕೊಂಡಿದ್ದೀನಿ ಸರ್. ಸರಿ ಸರಿ ಸರಿ. ಯಾವ್ದು ಹೀರೋ ಹೊಂಡ ಇಟ್ಕೊಂಡಿದ್ದೀರಾ? ಹೌದು ಸರ್. ಮತ್ತೆ ಕೊನೆಯದಾಗಿ ಮಂಜಣ್ಣ ಅವರು ದೊಡ್ಡಬಳ್ಳಾಪುರದಲ್ಲಿ ನಿಮ್ಮ ಫ್ಯಾನ್ಸ್ಗಳೆಲ್ಲ ನಿಮ್ಮ ನೋಡಿ ಏನಂತಾರೆ ಸರ್? ಫ್ಯಾನ್ಸ್ ಅಂತೀರಾ? ನಾನು ನೋಡೋದು ತುಂಬಾ ಖುಷಿ ಬೀಳ್ತಾರೆ ಸರ್. ದೊಡ್ಡಬಳ್ಳಾಪುರದಲ್ಲ ಅಂತಲ್ಲ ಸರ್, ಮೊನ್ನೆ ಮಾಳೂರ್ಗೆ ಹೋಗಿದ್ದೀನಿ, ಅಲ್ಲಿ ಖುಷಿ ಬೀಳ್ತಾರೆ. ಎಲ್ಲರೂ ಹಿಡ್ಕೊಂಡು ತಬ್ಲಾಡ್ತಾರೆ ಸರ್. ನನ್ನ ದೇವನಿಗೂ ಗುರ್ತಿಲ್ಲ ಪರಿಚಿಲ್ಲ. ನನ್ನ ಮಂಜಣ್ಣ ಅಂತ ಓಡ್ ಬಂದು ಸೆಲ್ಫಿ ಹಿಡ್ಕೊಂಡು ಆಟೋಗ್ರಾಫ್ ತಗೊಂತಾರೆ ಸರ್. ದೇವನಿಗೂ ನಮ್ಗೆ ಆಟೋಗ್ರಾಫೇ ಗೊತ್ತಾಗಲ್ಲ. ಆಟೋಗ್ರಾಫ್ ಅಂದ್ರೆ ಏನಂತ ಗೊತ್ತಿಲ್ಲ. ನಾನು ಈ ಆಸೆ ಗುರು ನಮ್ಮ ಹತ್ರ ನೀವು ಬರ್ತೀರಂತ ನನ್ಗೆ ಆಶ್ಚರ್ಯ ಆಗೋಯ್ತು. ಕಣ್ಣಾಗ ನೀರು ಬಂದ್ಬಿಡ್ತು ಸರ್ ನನ್ಗೆ ದೇವನಿಗೂ. ಸೊ ಅವ್ರಿಗೋಸ್ಕರ ಇನ್ನು ಮಾಡ್ಬೇಕಂತ ಆಸೆ ಸರ್. ಮಾಡ್ಬೇಕಂತ ಆಸೆ. ಓಕೆ. ಸೊ ಅವ್ರು ಬಂದು ನಿಮ್ಗೆ ಹತ್ರ ತಪ್ಪಿಡ್ಕೊಂಡು ಫೋಟೋ ತಗೊಳ್ಳೋವಾಗ ನಿಮ್ ಮನ್ಸು ಹೆಂಗಿರುತ್ತೆ? ದುಃಖ ಆಗತ್ತೆ ಸರ್ ನನಗೆ. ದುಃಖ ಆಗುತ್ತೆ ಸರ್. ಯಾಕಂದ್ರೆ ನನ್ನಂತ ಅಮಾಯಕನ್ನ ಬಂದು ಫ್ಯಾನ್ ಅಂತ
ಅಭಿಮಾನಿಗಳು ನನ್ನ ಬಂದು ತಬ್ಕೊಂಡಾಗ ನಾನು ಖುಷಿಯಿಂದ ದುಃಖ ಆಗತ್ತೆ ಸರ್, ಖುಷಿಯಿಂದ ದುಃಖ ಆಗತ್ತೆ ಸರ್. ನನಗೆ ಮನ್ಸಲ್ಲೇನೆ ಕೊರಗ್ತೀನಿ ಸರ್, ನಾನು ಇಷ್ಟೊಂದು ಬೆಳೆದೋಗಿದ್ದೀನ ಅಂತ ನನಗೆ ಒಂಥರ ತುಂಬ ಮನವರಿಕೆ ಆಗುತ್ತೆ ಸರ್ ನನಗೆ. ಒಳ್ಳೇದಾಗಲಿ ಅಣ್ಣ. ಒಟ್ಟಿನಲ್ಲಿ ಕಷ್ಟ ಪಡ್ತೀರಾ, ಹೌದು ಸರ್, ತಿಂತೀರಾ? ಹೌದು ಸರ್, ನಾನು ಯಾರ ತಂಟಕ್ಕೆ ಹೋಗಲ್ಲ ಸರ್. ಓಕೆ ಓಕೆ ಓಕೆ, ಸರಿ ಅಣ್ಣ, ತುಂಬ ಸಂತೋಷ ಆಯ್ತು ನಿಮ್ಮ ಹತ್ರ ಮಾತಾಡಿ. ಓಕೆ ಸರ್, ನನಗೂ ತುಂಬ ಸಂತೋಷ ಆಯ್ತು ಸರ್. ಫಸ್ಟು ನಮ್ದು ಮನಸ್ಸಿಗೆ ಯಾರಪ್ಪ ಇವರು ಈ ಥರ ಟೆನ್ಷನ್ ಕೊಟ್ಬಿಟ್ರು ಅಂತ ನನಗೆ ಭಯ ಆಯಿತು. ಭಯ ಆದ್ರೂ ನಾನು ಹೋರಾಡಿದ್ದೀನಿ. ಇಲ್ಲ, ನೀವು ಅದರಲ್ಲಿ ಭಯ ಪಟ್ಟಿರೋ ಥರನೇ ಇಲ್ಲ. ನೀವೇನು ಹೇಳಿರಿ ಗೊತ್ತಾ, ಮನಸ್ಸಿಗೆ ಬಂತೆ ಸರ್ ಅದು. ನಿಮ್ಮಿಬ್ಬರು ಹೊಡೆದು ಬಿಸಾಕ್ಬಿಡ್ತೀನಿ ಅಂದ್ರಲ್ವಾ ಸರ್. ನಿಮ್ ಧೈರ್ಯ ಮೆಚ್ಚಬೇಕು ನಿಜವಾಗ್ಲು. ಯಾಕಂದ್ರೆ ಏನಾದರೂ ಸ್ವಲ್ಪ ಒಳಗಡೆ ಇರುತ್ತಲ್ಲ ಸರ್. ಖಂಡಿತ 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 ಮಂಜಣ್ಣ, ಖಂಡಿತ ನೀವು ಒಳ್ಳೆ ಮನ್ಸನೇ. ಯಾಕಂದ್ರೆ ಈ ವಿಡಿಯೋ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಜನಕ್ಕೆ. ಯಾಕಂದ್ರೆ ಎಷ್ಟೋ ಜನ ದುಡ್ಡುಗೋಸ್ಕರ 10 ರೂಪಾಯಿಗೋಸ್ಕರ ಕೊಲೆ ಮಾಡೋ ಜನ ಇದ್ದಾರೆ ಈ ಕಾಲದಲ್ಲಿ. ಅಂತ ಅದ್ರಲ್ಲಿ ನಾವು ಲಕ್ಷ ಕೊಡ್ತೀವಿ, ಬಂದು ಒಂದು ಮಾಡಿ ಏನೋ ಒಂದು ಕೆಲಸ ಅಂದ್ರೆ ನೀವು ಮಾಡಲ್ಲ ಅಂತ ಹೇಳಿದ್ರಲ್ಲ, ನಿಮ್ಮ ಒಂದು ಇದಕ್ಕೆ ಹ್ಯಾಂಡ್ಸ್ ಅಪ್. ಸೊ ಆವಾಗ್ಲೇನು ಹೇಳಿದೆ, ಇವಾಗಲೂ ಅದೇ ಹೇಳಿದೆ. ಸೊ ಖಂಡಿತ ದೇವ್ರು ನಿಮಗೆ ಇನ್ನೂ ಒಳ್ಳೆ ಆರೋಗ್ಯ, ಆಯುಷು, ಒಳ್ಳೆ ಆಶೀರ್ವಾದ ಕೊಡಲಿ. ನೀವು ಬೇಗ ಒಂದು ಮನೆ ಕಟ್ಕೊಳ್ಳಿ, ಒಂದು 4-5 ಮನೆ ಬಾಡಿಗೆ ಬರೋ ಥರ ಆಗಲಿ, ನೆಮ್ಮದಿಯಾಗಿ ಕುತ್ಕೊಂಡು ತಿನ್ನೋ ಥರ ದೇವ್ರು ನಿಮಗೆ ಆಶೀರ್ವಾದ ಕೊಡಲಿ. ಮತ್ತು ಯಾರಾದರೂ ಒಂದು ವೇಳೆ ಫಿಲಮ್ ಅವರು ಮತ್ತು ಸೀರಿಯಲ್ ಅವರು ಮತ್ತು ಯಾವುದೇ ಒಂದು TV ಪ್ರೋಗ್ರಾಮ್ ಅವರು ಯಾರಾದರೂ ನಿಮ್ಮನ್ನು ಬೇಗ ಬಂದು ಕರೀಲಿ. ಸೊ ನೀವು ಅದ್ರಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡಿ. ಇವಾಗ 60,000 ಫಾಲೋವರ್ ಇದ್ದಾರೆ, ನೆಕ್ಸ್ಟ್ 1 ಲಕ್ಷ ಆಗಲಿ, 10 ಲಕ್ಷ ಆಗಲಿ, ನಾಳೆ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀರಿ. ನಾನು ಯಾರು ಬಿಟ್ಕೊಡಲ್ಲ ಸರ್, ನಾನು ಎಲ್ಲಾರನ್ನೂ ಪ್ರೀತಿಸ್ತೀನಿ ಸರ್. ಖಂಡಿತಣ್ಣ ಖಂಡಿತಣ್ಣ. ಸೊ ಇನ್ನೂ ಒಂದು ವಿಷಯ ಏನಂದ್ರೆ, ಈ ತರ ಗುರುತು ಪರಿಚಯ ಇಲ್ಲದೆ ಕಾರ್ಗಳಲ್ಲಿ ಯಾರು ಹತ್ತಬಾರದು. ಇಲ್ಲ ಸರ್. ಸೊ ಅದು ಜನಕ್ಕೆ ನಿಮ್ಮ ಕಡೆಯಿಂದ ಒಂದು ಮಾತು ಹೇಳಿ. ದಯವಿಟ್ಟು ಸ್ಕೂಲ್ ಮಕ್ಕಳು ಫಸ್ಟ್ ಸ್ಕೂಲ್ ಬಿಟ್ಟ ತಕ್ಷಣ ಡ್ರಾಪ್ ಕೇಳ್ತೀರಿ, ದಯವಿಟ್ಟು ಡ್ರಾಪ್ ಕೇಳಕ್ ಹೋಗ್ಬೇಡಿ. ನಿಮ್ಗೆ ಏನಾದ್ರು ಗುರುತು ಪರಿಚಯ ಇದ್ರೆ ಡ್ರಾಪ್ ಕೇಳಿ. ಸುಮ್ಮನೆ ಕಾರು ಹತ್ತಿ ಬಿಟ್ರೆ ಮಕ್ಕಳನ್ನ ಎಲ್ಲ ಕರ್ಕೊಂಡು ಹೋಗ್ಬಿಡ್ತಾರೆ. ಕಿಡ್ನಿ ಕಣ್ಣು ಕಿತ್ಕೊಂಡು ಎಲ್ಲಾದ್ರೂ ಈ ಪ್ಲೇಸ್ ತಪ್ಪಲ್ಲಿ ಹಾಕ್ಬಿಟ್ರೆ ನೀವೆಲ್ಲೂ ಹೋಗ್ತೀರಿ. ನಿಮ್ಮ ತಂದೆ ತಾಯಿ ಚಿಕ್ಕ ವಯಸ್ಸಿನಿಂದ ಸಾಕಿ ಬೆಳೆಸಿದ್ದಾರೆ. ದಯವಿಟ್ಟು ಮಕ್ಕಳಿಗೆ ಹೇಳ್ತಾ ಇದೀನಿ, ಬಂದ್ರು ಹೇಳಿ, ನಿಮ್ ಕೈಲಿ ಎಷ್ಟೊತ್ತಾಗುತ್ತೆ ಸಲ ಹೇಳಿ. ಬಂದ್ರು ತಂದೆ ತಾಯಿಗೆ ಕಷ್ಟ ಬಿದ್ದು ಅಡ್ಸುತ್ತ ಅನ್ನ ಕಣ, ಚೆನ್ನಾಗಿ ಓದ್ಸವು ಚೆನ್ನಾಗಿ. ಅಯ್ಯೋ ಬಂದ್ರು ತಂದೆ ತಾಯಿಗೆ ಕಷ್ಟ ಬಿದ್ದು ಬಂದ್ರ ಕಷ್ಟ ಬಿದ್ದು ಅಪ್ಪ ಅಮ್ಮನಿಗೆ ತುತ್ತ ಅನ್ನ ಕಣ. ಬಂದ್ರ ನೀವು ಚೆನ್ನಾಗಿ ಓದಿಲ್ಲ ಅಂದ್ರೆ ನಿಮ್ಗೆ 3 ಕಾಸಿಗೆ ಮರೆಯೋದಿರಲ್ಲ. ಅಪ್ಪ ಅಮ್ಮನಿಗೆ ಕಷ್ಟ ಬಿದ್ದು ಓದಿಸಿದ್ದಕ್ಕೆ ಸಾರ್ಥಕ ಆಗುತ್ತೆ. ಬನ್ನಿ ದುಡಿಯೋಣ, ತಂದೆ ತಾಯಿಗೆಲ್ಲ ಊಟ ಹಾಕೋಣ. ಅದೇ ತರ ಎಷ್ಟೋ ಜನ ತಂದೆ ತಾಯಿಗೆ ಚಪ್ಪಲಿ ಕೊಡ್ಸಿರಲ್ಲ, ಕೊಡ್ಸಿದಾರೇನ್ರಿ ಯಾವತ್ತನ? ತಂದೆ ತಾಯಿ ಚಪ್ಪಲಿ ಸೈಜ್ ಗೊತ್ತೇನ್ರಿ ನಿಮ್ಗೆ? ಕೊಡ್ಸ. ಅವಾಗಲೇ ಕಣೋ ತಾಯಿ ಸಂತೋಷ ಬೀಳ್ತಾಳೆ. ನನ್ನ ಮಗ ಓದಿಸಿದ್ದಕ್ಕಾದ್ರೂ ನನಗೆ ಒಂದು ಜೊತೆ ಚಪ್ಪಲಿ ಕೊಡ್ಸಿದ್ದಲ್ಲಪ್ಪ, ನನ್ನ ಕಾಲು ನೋವು ಬರ್ತಾಯಿತ್ತು, ನಂಗೆ ಚಪ್ಪಲಿ ಕೊಡ್ಸಿದಂತ ತಾಯಿ 10 ಗೋಲಾಡ್ತಾಳೆ ಗುರು. ನಿಮ್ಮ ಮುಂದೆ 10 ಗೋಲಾಡಲ್ಲ, ಮನ್ಸಲ್ಲೇನೆ ಖುಷಿ ಬೀಳ್ತಾಳೆ ಗುರು. ನಂಗೆ ಚಪ್ಪಲಿ ಕೊಡ್ಸೋದು ನನ್ನ ಮಗ ಅಂತ. ದುಡ್ಡಿಗೆ ಆಸೆ ಬೀಳಲ್ಲ ತಾಯಿ, ಯಾಕಂದ್ರೆ ಸಾಯೋ ಟೈಮಲ್ಲಿ ದುಡ್ಡಿಗೆ ಆಸೆ ಬೀಳಲ್ಲ ತಾಯಿ. ಆದ್ರೆ ನೀನು ಒಂದು ಜೊತೆ ಚಪ್ಪಲಿ ಕೊಡಿಸಿ, ಒಂದು ಜೊತೆ ಬಟ್ಟೆ ಕೊಡ್ಸಿದ್ರೆ ನನ್ನ ಮಗ ಕೊಟ್ಟ ಅಂತ ಖುಷಿ ಬೀಳ್ತಾಳೆ ತಾಯಿಗಿಂತ ಮಿಗಿಲಾದ ಯಾರಿಲ್ಲ ಗುರು. ಫಸ್ಟ್ ತಾಯಿ ತಂದೆ ದೇವರು, ಆಮೇಲೆ ಎಲ್ಲ ದೇವರುಗಳು ಎಲ್ಲ ಫಸ್ಟು ಎಲ್ಲೆಲ್ಲ ಹೋಗ್ತೀರಿ ಪೂಜೆ ಮಾಡೋಕ್ಕೆ. ದಯವಿಟ್ಟು ಮನೆಯಲ್ಲೇನೆ ತಾಯಿಗೆ ನಮಸ್ಕಾರ ಮಾಡಿ. ಅವರೇ ಗುರು ನಮ್ಗೆ ದೇವರು, ನಮ್ಮ ಹುಟ್ಟಿಸಿ ಬೆಳೆಸಿದಾರೆ ಗುರು ದೇವರು. ಅವರೇ ಗುರು ನಮ್ಗೆ ದೇವರು. ಅವ್ರ ಮುಂದೆ ಯಾವ ದೇವರು ಇಲ್ಲ ಗುರು. ದೇವರಿಗೆ ಅವ್ರ ಮುಂದೆ ಯಾವ ದೇವರು ಇಲ್ಲ ಗುರು. ನೀವು ಏನಾದರೂ ತಿಳ್ಕೊಳ್ಳಿ, ನಿಮ್ಗೆ ಏನಾದರೂ ಹೆಚ್ಚಿದ್ದು ಏನಾದ್ರು ಎಂಜಾಯ್ ಮಾಡ್ಬೇಕಾ ಹೋಗ್ರಿ. ತಿರುಪತಿ, ಧರ್ಮಸ್ಥಳ, ಉಡುಪಿ ಎಲ್ಲನ ಹೋಗ್ರಿ. ಫಸ್ಟು ತಾಯಿಗೆ ನಮಸ್ಕಾರ ಮಾಡಿ ಕಲ್ತ್ಕೊಳ್ಳಿ. ಫಸ್ಟು ಅವ್ರನ್ನ ಕಾಲಾಗಿ ಓದಿತ್ತೀರ ನೀವು. ಕಾಲಾಗಿ ಓದ್ಬಿಟ್ಟು ಅನಾಥಾಂಶಕ್ಕೆ ಹಾಕ್ತೀರೇನ್ರಿ ನೀವು? ಫಸ್ಟ್ ಅವ್ರು ಎಲ್ಲನ ಅನಾಥಾಂಶ ಸೇರಿಸಿದ್ರೆ ಫಸ್ಟ್ ಮನೆ ಕರ್ಕೊಂಬಂದು ಸೇರಿಸ್ಕೊಳ್ಳಿ, ನಿಮ್ಗೆ ಒಳ್ಳೇದಾಗುತ್ತೆ. ಇಲ್ಲದೆ ದೇವ್ರನ್ನ ಅಷ್ಟು ಜನ್ಮಕ್ಕೆ ನೀವು ಮಕ್ಕಳಾಗಿ ಹುಟ್ಟಲ್ಲ, ಪಕ್ಷಿ ಪ್ರಾಣಿ ನಾಯಿಗಳ ಥರ ಹುಡ್ತೀರಿ ನೀವು. ಅಷ್ಟೇ ಗುರು ನಾನು ಹೇಳೋದು, ಒಂದೇ ಒಂದು ಮಾತು ಗುರು. ಸೊ ಮಂಜಣ್ಣ ಫೈನಲ್ ಡೈಲಾಗ್ ಹೇಳ್ಬಿಟ್ರು. ಸೊ ದಯವಿಟ್ಟು ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಂಜಣ್ಣದು ಮಾಡಿ, ಥರ್ಲೆಕಾರ್ದು ಮಾಡಿ, ಅದೇ ಥರ ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕು ಎಲ್ಲದರಲ್ಲೂ ಫಾಲೋ ಮಾಡಿ. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟು ಎಂದೆಂದಿಗೂ ನಮ್ಮಂಥ ಯೂಟ್ಯೂಬರ್ಸ್ ಮೇಲೆ ಇರಲಿ ಅಂತ ಕೇಳಿಕೊಳ್ಳುತ್ತಾ, ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಬ್ರೋ. ಸೊ ಈಗ ನಿಮಗೆ ನಮ್ಮ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ದಯವಿಟ್ಟು ಬೇಡ ಸರ್,
ದಯವಿಟ್ಟು ಬೇಡ ಸರ್, ನಾನು ಕೇಳಿರ್ಬೋದೇನೋ, ದಯವಿಟ್ಟು ಇದು ತಪ್ಪು ತಿಳ್ಕೊಬೇಡಿ ಸರ್. ಒಂದ್ ನಿಮಿಷ ರೀ ಬೇಡ ಸರ್, ಈಗ ಒಂದ್ ನಿಮಿಷ ಬೇಡ ಸರ್. ಒಂದ್ ನಿಮಿಷ ನಾನು ಹೇಳೋದ್ ಕೇಳೋಣ. ಈಗ ನಾವು ನಿಮಗೆ 1 hour ಕೆಲಸ ವೇಸ್ಟ್ ಮಾಡಿಸಿದ್ದೀವಿ, ಇರ್ಲಿ ಸರ್, ಸರಿನಾ? ನೀವು ಪಾಪ ಏನೋ ಕೆಲಸ ಮಾಡ್ಕೊಂಡಿದ್ರಿ, ಸೊ ನಾವು ಬಂದ್ಬಿಟ್ಟು ನಿಮ್ಮ ಕೆಲಸ ಎಲ್ಲ ಕೆಡಿಸಿದ್ದೀವಿ, 1 hour ಟೈಮ್ ವೇಸ್ಟ್ ಮಾಡಿದ್ದೀವಿ. ಏನೋ ಅಲ್ಲಿಂದ ಇಲ್ಲಿ ಬಂದಿದ್ದಕ್ಕೆ ನಾವು ಖಾಲಿ ಕೈಲಿ ಹೋದ್ರೆ ಚೆನ್ನಾಗಿರಲ್ಲ. ಏನೋ ನಾವು ನಿಮ್ಗೆ ಒಂದು ಸ್ವಲ್ಪ ಕೊಟ್ಬಿಟ್ರೆ ನಮಗೂ ಒಂದು ತೃಪ್ತಿ ಇರ್ತದೆ. ಮಂಜಣ್ಣಗೆ ಏನೋ ಒಂದು ಸ್ವಲ್ಪ ಕೊಟ್ಬಿಟ್ಟು ಬಂದಿದ್ದೀರಲ್ಲ ಸರ್, ನಮ್ಗೆ ಅಭಿಮಾನಿಗಳು ಪರಿಚಯ ಮಾಡಿಸಿದ್ರಲ್ಲ ಸರ್, ಅಷ್ಟೇ ಸಾಕು. ಇಲ್ಲ 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 ಇದು ಬೇಡ ಸರ್, ನಿಮ್ಮ ಒಂದು ಪರ್ಸನಲ್ ಖರ್ಚು ಬೇಡ ಸರ್. ನನ್ ಗೊತ್ತಿಲ್ಲ ಸರ್, ಈ ತರ ಆಗುತ್ತೆ ನಂಗೆ ಗೊತ್ತಿಲ್ಲ. ಬೇಡ ಸರ್, ನಾವು ಅಭಿಮಾನಿ ಕೊಡ್ತಾ ಇದ್ದಾರೆ. ಇವಾಗ ನಾವು ಅಷ್ಟು ದೂರದಿಂದ ಇಲ್ಲಿ ಬಂದಿದ್ದೀವಿ, ನಮ್ಮ ಮೇಲೆ ಪ್ರೀತಿ ಇದ್ರೆ ನಿಮ್ಗೆ ಅದನ್ನ ಎತ್ತು ಹೊರಡೆ ಇಟ್ಕೊಡಿ. ಓಕೆ, ನೀವು ಹೇಳ್ತಾ ಇದ್ರೆ ಅಂತ ಇಟ್ಕೊಳ್ತೀವಿ. ನಮ್ಮ ಮೇಲೆ ಪ್ರೀತಿ ಇಲ್ಲ ಅಂದ್ರೆ ಹೇಳ್ಬಿಡಿ. ಓಕೆ ಸರ್, ಪ್ರೀತಿ ಇದೆ ತಾನೆ. ತುಂಬಾ ಧನ್ಯವಾದಗಳು. ಓಕೆ ಸರ್. ಸರಿನಾ? ಬಂದ್ರು ಕೆಲಸ ಮಾಡಿ ಬಂದ್ರು ಅಂತ ಇವಾಗ ಬಂದ್ರು ಕೆಲಸ ಮಾಡಿ ಬಂದ್ರು ಅನ್ನೋ ಬೈಬೇಕು ಇವಾಗ ನೀನು. ಎರಡು ಕಲ್ಲು ಇಟ್ಬಿಟ್ಟು ಬೈಬೇಕು. ಬಂಡ್ರು ನನ್ನಂಗೆ ಕಷ್ಟ ಬಿದ್ದು ಅಪ್ಪ ಅಮ್ಮನಿಗೆ ತುತ್ತ ಅನ್ನ ಕಡೆ ಬಂಡಲ ಬಂಡ್ರ ನನ್ನ ಮಕ್ಕಳು ಸೋಮೇರ ಬಿಡಿರ ನೀವು. ನಿಮ್ಮ ಅಪ್ಪ ಅಮ್ಮ ಚಪ್ಪಲಿ ಸೈಜ್ ಗೊತ್ತೇನ್ರ? ಸರಿ, ತಪ್ಪಡಿ. ನೆಕ್ಸ್ಟ್ ಟೈಮ್ ಹಾಕಿ. ಅವ್ನು ಮಾಡ್ತಾ ಇರ್ತಾನೆ, ನಮ್ಗೆ ಯಾವ್ದು ಕರೆಕ್ಟ್ ಆಗಿರುತ್ತೋ ಅದು ತಗೊಂತೀವಿ. ಒಂದೇ ಸರಿ ಸ್ವಲ್ಪ ನೀರು ಕುಡಿಬೇಕಾಯ್ತು ಇವತ್ತು ಪಾಪ. ಗಾಡಿ ಇಲ್ಲ ನಿಮ್ ಕಾರ್ ಅಯ್ಯೋ, ನಮ್ದೆಲ್ಲ ಖಾಲಿ ಆಗ್ಬಿಟ್ಟಿದೆ. ವಿಡಿಯೋ ಮಾಡಿದ ನಿಮ್ದು ಆಯ್ತಾಯ್ತು. ಯಾವಾಗ ಬಿಡ್ತೀರಾ ವಿಡಿಯೋ? ಲೇ ಬಂಡ್ರಲ್ಲ ಬಂಡ್ರ ಅಪ್ಪ ಅಮ್ಮನಿಗೆ ಕಷ್ಟ ಬಿದ್ದು ಅಪ್ಪ ಅಮ್ಮನಿಗೆ ತುತ್ತ ಅನ್ನ ಕಡೆ ಬಂಡಲ ಬಂಡ್ರ ಕಷ್ಟ ಬಿದ್ದು ಬಂಡ್ರಲ್ಲ ಬಂಡ್ರ ಕಷ್ಟ ಬಿದ್ದು ಅಪ್ಪ ಅಮ್ಮನಿಗೆ ತುತ್ತ ಅನ್ನ ಕಡೆ ಬಂಡ್ರಲ್ಲ ಬಂಡ್ರ ನೋಡ್ರ ನನ್ನ ಕೆಲಸ ಮಾಡಿ ಬಂಡ್ರ. ನಿಮ್ಮ ಅಪ್ಪ ಅಮ್ಮ ಚಪ್ಪಲಿ ಸೈಜ್ ಗೊತ್ತೇನ್ರ? ಬಂಡ್ರಲ್ಲ ಬಂಡ್ರ ಸೋಮೇರ ಬಿಡಿದ್ರ ನನ್ನ ಮಕ್ಕಳು ನೀವು. ಇವತ್ತು ನೀವು ಸುತ್ತಾಕಿದ್ರೆ ತಾನೆ ನಾಳೆ ನಿಮ್ಮ ಮಕ್ಳಿಗೆ ಸುತ್ತಾಕೋದು. ಇವತ್ತು ನಿಮ್ಮ ಅಪ್ಪ ಅಮ್ಮನಿಗೆ ನೀವು ಅನ್ನ ಹಾಕಿದ್ರೆ ನಿಮ್ಗೆ 6 ಮಕ್ಕಳು ನಿಮ್ಗೆ ಅನ್ನ ಹಾಕ್ತಾರೆ. ಇಲ್ದರೆ ಊಟ ಹಾಕಲಗುರು ಅದೇ ತಟ್ಟಲ್ಲಿ ಎಂಜಿಲ್ ತಟ್ಟೆ ನಿಮ್ಗೆ ಇಕ್ಕಿರ್ತಾರೆ ವಾಪಸ್ಸು. ಕರ್ಮ ರಿಟರ್ನ್ಸ್ ಅಲ್ಲ, ಕರ್ಮ ರಿಟರ್ನ್ಸ್ ಇಕ್ಕಿರ್ತಾರೆ. ಸೂಪರ್ ಮಂಜನ.